ಜನರ ವೇರಾಮತಿ ಕೆಡಿಸುವ ಕಾಲುವಿನ ಗುಡಿಗೆ ಮಡಿಯುವೆನು, ಕಾಲುವಿನ ಗುಡಿಗೆ ಮಡಿಯುವೆನು. ನಿತ್ಯ ವಂದನಿಸುವ ಶ್ರೀ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜ ಗೋಲ್ಮಾಲ ಒದಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಹಬ್ಬೈದ ಬೋಧಾದಿ ಸುಡರನ್ನಾಗಿ ದೈವ ಶ್ರೀ ಬೆಳೆಸಿದ ಸಿದ್ಧಾರೂಢರಿಗೆ ನಮನಂತೆ, ಚಾರೂಢರಿಗೆ ನಮನಂತೆ. ಬಾಳ ಬಲವೇ ರಾಮಕ್ಕೆ ಸೈ ಬಾಳ ಜನಕ್ಕೆ ತನಕ ಬಾಳ ಕೂದಲಿಪ್ಪರೇ ಶಾಸ್ತ್ರವೆಂಬುವ ಮರಿಗಳು ಬಾಳ ಶಕ್ತಿಯ ಶಿವರಜನೆ ಬಾಳ ಕೇಳಿದ ಬಳಿಕ ಕೂಲವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये. यदङ्घ्रिकमलद्वन्द्वं तापत्रयनिवारणम् शान्तेकपदं देवं सिद्धारूढमहं भजे. जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 11ನೇ ಅಧ್ಯಾಯದ ಯಾವ 11ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಅನೇಕ ಪ್ರಕಾರವಾಗಿ ಪರಮಾತ್ಮನಲ್ಲಿ ಪರಮೇಶ್ವರನ ವಿಶ್ವರೂಪದಲ್ಲಿ ಜ್ಞಾನಿಗಳಿಗೆ ಹೇಗೆ ಕಾಣುತ್ತಾನೆ ಅಂತ ನಿನ್ನೆ ದಿನ ಹೇಳ್ತಾ ಬಂದರು. ಆತನಲ್ಲಿ ಅಂತರಂಗದ ದಿವ್ಯ ಅಸ್ತ್ರಗಳು, ಅನೇಕ ವಿದ್ಯಾಭೂಷಣ ಆಭರಣಗಳು ಮತ್ತು ಅನೇಕ ರೀತಿಯ ಅದ್ಭುತವಾದ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದವನೇ ಈ ಜಗತ್ತಿನಲ್ಲಿ ಪರಮಾತ್ಮನ ರೂಪವಾಗಿ ಈ ಒಂದು ಪಿಂಡಾಂಡದಲ್ಲಿ ಕೂಡ ಅನೇಕ ಅಸ್ತ್ರಗಳಿಂದ ಸಹಿತವಾಗಿ ಪರಮಾತ್ಮ ಭಗವಂತ ನಮ್ಮಲ್ಲಿಯೇ ಇದ್ದಾನೆ. ಆತನ ಅಸ್ತ್ರಗಳು ಹೊರಗಿನ ಅಸ್ತ್ರಗಳಿಗೆ ವ್ಯತ್ಯಾಸ ಏನು ಅಂದರೆ, ಹೊರಗಿನ ಅಸ್ತ್ರಗಳಿಂದ ಮಹಾಭಾರತದಲ್ಲೇ
ಏನೇನಾಯಿತು ಅಂತ ಕಲ್ಪನೆ ತಗೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಇವು ಏನು ಕೆಲಸ ಮಾಡ್ತಾವಂದ್ರೆ, ಒಂದು ದೇಹವನ್ನು ಎರಡು ಮಾಡುವ ವಿನಃ ಒಂದನ್ನು 1000 ಮಾಡುವ ಹಸ್ತಗಳೇ ವಿನಃ ಒಂದು ವಸ್ತುವನ್ನು ಅನೇಕವಾಗಿ ಮಾಡುವ ಛಿದ್ರ ಮಾಡುವಂಥ ಹಸ್ತಗಳೇ. ಈ ಹಸ್ತಗಳಿಂದನೇ ಮಹಾಭಾರತದಲ್ಲಿ ಪಾಂಡವರು ಪ್ರಯೋಗ ಮಾಡಿದರು. ಯಾವ ಕೌರವರ 11 ಅಕ್ಷೋಣಿ ಸಹಿತವಾಗಿ ಕರ್ಣ, ದುರ್ಯೋಧನ, ದ್ರೋಣ, ಭೀಷ್ಮ, ಆಚಾರ್ಯರು, ಎಷ್ಟೋ ರಾಜ ಮಹಾರಾಜರು ಕೂಡ ಏನಾದರೂ ನಾಶ ಆದರು ನೋಡ್ರಿ, ಸತ್ತ ಹೋದ್ರಿಲ್ಲ. ಆದರೆ ಭಗವಂತನಲ್ಲಿರುವಂಥ ಹಸ್ತಗಳೇನದ ಅವು 2 ಆದ ದೇಹಗಳನ್ನು ಒಂದು ಮಾಡುವುದು. ಬದುಕಿಸುವ ಹಸ್ತಗಳು ಭಗವಂತನ ಕೈಯಲ್ಲಿ, ನಾಶ ಮಾಡುವ ಹಸ್ತಗಳು ಜಗತ್ತಿನ ಕೈಯಲ್ಲಿ. ಜಗತ್ತಿನಲ್ಲಿ ಈ ಯುದ್ಧ ನಡೆದಲ್ಲ, ನಾಶ ಮಾಡೋಕ್ಕಾವೋ ಅಥವಾ ರಕ್ಷಣೆ ಮಾಡೋಕ್ಕಾವೋ? ನಾಶ ಮಾಡೋದಕ್ಕೆ. ಅದಕ್ಕೆ ಪರಮಾತ್ಮನಲ್ಲಿ ಇರುವಂಥ ಹಸ್ತಗಳು ಏನಂದರೆ ರಕ್ಷಣೆ ಮಾಡೋದಕ್ಕೋಸ್ಕರ. ಆದರೆ ಆ ಪರಮಾತ್ಮನಲ್ಲಿ ಯಾರಿಗೆ ವಿಶ್ವಾಸ ಅದ, ಯಾರಿಗೆ ಭಕ್ತಿ ಅದ, ಯಾರಿಗೆ ಶ್ರದ್ಧೆ ನಂಬಿಕೆ ಅದ, ಆ ನಂಬಿಕೆ ಉಳ್ಳಂಥವರನ್ನು ಶ್ರೀಕೃಷ್ಣ ಭಗವಂತ ಪಾಂಡವರನ್ನು ರಕ್ಷಣೆ ಮಾಡಿದ, ಕೌರವರನ್ನು ನಾಶ ಮಾಡಿದ. ಯಾಕ್ರಿ ಭಗವಂತ ಈಗ ಭೇದ ಯಾಕೆ ಬಂತು? ಭೇದ ಇದ್ದವನು ಭಗವಂತ ಆಗೋದಿಲ್ಲಲ್ಲ. ಜ್ಞಾನಿಗಳಿಗೆ ಭೇದ ಇರಬಾರ್ದು ಅಂತ ನಾದ, ಅವರು ಭೇದ ಇಲ್ಲ. ಆದರೆ ಕಾಲಕ್ಕೆ ಯಾಕೆ ಅವರು ಜನ್ಮ ತಾಳಿ ಬಂದರಂದರೆ ಧರ್ಮವನ್ನು ಸಂಸ್ಥಾಪನೆ ಮಾಡೋಕ್ಕೋಸ್ಕರ. ಧರ್ಮವನ್ನು ಉಳಿಸ್ಬೇಕಾಗಿದ್ರೆ ಅಧರ್ಮವನ್ನು ನಾಶ ಮಾಡಬೇಕಲ್ಲ. ಅದು ನಾಶ ಆಗದಿದ್ರೆ ಧರ್ಮ ಹೆಂಗೆ ಉಳಿತದೆ? ಅದಕ್ಕಾಗಿ ಭಗವಂತ ಆ ಹಸ್ತಗಳು, ರಕ್ಷಣೆ ಮಾಡುವ ಹಸ್ತಗಳು ಆತನಲ್ಲಿ ಇದ್ದರೂ ಕೂಡ 2 ಪ್ರಕಾರ ಕ್ರಿಯೆಯನ್ನು ಮಾಡಿತು. ಅದೇ ಹಸ್ತಗಳು ಅರ್ಜುನನ ಕೈಯಲ್ಲಿ ಕೊಟ್ಟು ನಿಮಿತ್ತ ಮಾತ್ರದಿಂದ ಕೌರವರನ್ನು ನಾಶ ಮಾಡಿದ. ಅಂದರೆ ಅರ್ಥ, ಕೌರವರು ಅಂದರೆ ಅಧರ್ಮ ಅಂತ ಹಚ್ಚಬೇಕು, ಪಾಂಡವರು ಅಂದರೆ ಧರ್ಮ ಅಂತ ಹಚ್ಚಬೇಕು. ಹಾಗಾಗಿ ಆ ಭಗವಂತನೇ ನಮ್ಮಲ್ಲಿ ಆನಂದ್ರೆ ನಮ್ಮನ್ನು ನಾಶ ಮಾಡೋಕ್ಕಾನೋ ಅಥವಾ ರಕ್ಷಣೆ ಮಾಡೋಕ್ಕಾನೋ? ಪರಮಾತ್ಮ ರಕ್ಷಣೆ ಮಾಡೋಕ್ಕೆ ಆನಲ್ಲ. ಆದರೂ ಕೂಡ ನಾವು ನಾಶ ಆಗ್ತೀವಿ. ನಮ್ಮ ಕಷ್ಟವನ್ನು ಕೇಳೋರು ಯಾರಿಲ್ಲ, ನಮ್ಮ ರಕ್ಷಣೆ ಮಾಡೋರು ಯಾರಿಲ್ಲ ಅಂತ ಜಗತ್ತು ಗೋಳಾಡ್ತದೆ. ಯಾಕೆ ಗೋಳಾಡ್ತಾರೆ ಅಂದರೆ ಆ ಭಗವಂತ ನನ್ನಲ್ಲೇ ಆನಂತ ವಿಶ್ವಾಸ ಇಲ್ಲದ ಕಾರಣ ಅವರು ಗೋಳಾಡ್ತಾರೆ. ನನ್ನಲ್ಲೇ ಭಗವಂತ ಅಂದಮೇಲೆ ನನ್ನ ರಕ್ಷಣೆ ಮಾಡೋ ಭಾರ ಎಲ್ಲ ಅವನದೇ ಅಂತ ಯಾವ ಶಿಷ್ಯ ಶರಣಾಗತನಾಗ್ತಾನೆ ಅವರನ್ನು ಭಗವಂತ ರಕ್ಷಣೆ ಮಾಡ್ತಾನೆ, ಬೇರೆಯವ್ರು ಮಾಡಕ್ಕೆ ಬರೋದಿಲ್ಲ. ಹಾಗಾಗಿ ಅರ್ಜುನ ತಿಳ್ಕೊಂಡ ಕೃಷ್ಣ ಭಗವಂತನ ಉಪದೇಶದಿಂದ ಯಾವ ಇಲ್ಲಿ ದಿವ್ಯ ಮಾಲ್ಯ ಅಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವ ಆಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋ ಮುಖಂ ಅಂದ್ರು. ನೋಡರ್ಜುನ, ಅರ್ಜುನನಿಗೆ ಇಲ್ಲಿ ಹೇಳಕತ್ತಿಲ್ಲ, ಸಂಜಯ ಧೃತರಾಷ್ಟ್ರನಿಗೆ ಹೇಳಕತ್ತಾನ. ಈ ಗ್ರಂಥ ಮೀವರೆಗೂ ನಾವು ಹೇಳೋದು ಬಿಟ್ಟರು ಕೂಡ ತಿಳ್ಕೋಬೇಕು. ಯಾರೋ ಸಂಜಯ ಧೃತರಾಷ್ಟ್ರನಿಗೆ ಹೇಳಕತ್ತಾನ, ಯುದ್ಧ ರಂಗದಲ್ಲಿ ಏನೇನು ನಡೀತದ ನನ್ನ ಕಣ್ಣು ಕಾಣಂಗಿಲ್ಲ, ಅದನ್ನು ನೋಡಲಿಕ್ಕೆ ಅಸಾಧ್ಯ ಅದ,
ಇದು ನನಗೆ ತಿಳಿಯೋದು ಹೇಗೆ ಅಂತ ಧೃತರಾಷ್ಟ್ರ ಯಾವ ಗುರುಗಳನ್ನು ಕೇಳಿಕೊಂಡಾಗ ವ್ಯಾಸ ಮಹರ್ಷಿಗಳನ್ನು ಕೇಳಿದ. ವ್ಯಾಸರೇ, ನನ್ನ ಮಕ್ಕಳು ರಣರಂಗದಲ್ಲಿ ವೈರಿಗಳಾಗಿ ಯುದ್ಧವನ್ನು ಮಾಡಿ ಸಾಯುವುದನ್ನು ನಾನು ಕಣ್ಣಾರೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣು ಕಾಣೋದಿಲ್ಲಂದ್ರೆ ಕಿವಿಯಲ್ಲಿ ಕೇಳಿದ ಕೂಡ ನಾ ಬದುಕಲಿಕ್ಕೆ ಅಸಾಧ್ಯ ಅದ. ಅದಕ್ಕೆ ಆ ಕ್ರಿಯೆ ಅಲ್ಲಿ ಏನು ನಡೀತದ ಕ್ಷಣ ಕ್ಷಣದ ವಿಷಯ ನಾನು ನೋಡಬೇಕಾಗ್ಯದ. ಅದು ಹೇಗೆ ಎಂದಾಗ ಯಾವ ಸಂಜಯ ಅನ್ನುವಂಥ ವ್ಯಾಸ ಮಹರ್ಷಿಗಳಲ್ಲಿ ಮಹಾಶಿಷ್ಯ. ಆ ಶಿಷ್ಯಗೆ ಎಷ್ಟು ಶಕ್ತಿ ಇತ್ತಂದರೆ 100 ಕಿಲೋಮೀಟರ್ ದೂರದಲ್ಲಿ ಆಡುವ ಮಾತನ್ನು ಇಲ್ಲೇ ಕುಂತು ಕೇಳುವ ಶಕ್ತಿ ಇತ್ತು. 100 ಕಿಲೋಮೀಟರ್ ದೂರದಲ್ಲಿ ನಡೆಯುವಂಥ ವಿದ್ಯಮಾನಗಳು ಅವೆಲ್ಲವನ್ನ ಕಣ್ಣಾರೆ ಕುಂತಲ್ಲೇ ಕಾಣುವಂಥದ್ದಿತ್ತು. ಅಂಥ ಕಂಡದ್ದನ್ನು ಕೇಳಿದ್ದನ್ನು ಸ್ವಲ್ಪವೂ ತಪ್ಪಾಗಲಾರ್ದಂಗೆ ಇನ್ನೊಬ್ಬರಿಗೆ ಹೇಳುವಂಥ ಶಕ್ತಿ ಉಂಟು. ಯಾರಿಗೆಂದರೆ ವ್ಯಾಸ ಮಹರ್ಷಿಗಳ ಶಿಷ್ಯನಾದ ಸಂಜಯನಿಗಿತ್ತು. ಅವಾಗ ವ್ಯಾಸ ಮಹರ್ಷಿಗಳು ಧೃತರಾಷ್ಟ್ರನಿಗೆ ಕೇಳಿದರು, ಇದನ್ನು ನೀನು ನೋಡಲೇಬೇಕನ್ನಂದ. ನೋಡಲಾರ್ದ ಮಹಾ ಚಲೋ, ನೋಡಿ ಯಾಕೆ ದುಃಖ ಪಡ್ತಿದ್ದಿ? ನೋಡಲಾರ್ದಂಗೆ ಭಗವಂತ ಮೊದಲೇ ಕುರುಡನ ಮಾಡ್ಯಾನ, ಸುಮ್ಮನೆ ಕುಂದ್ರು ಏನು ಆಗದಾತದ, ನಡೆಯೋದು ನಡೀತದ, ಅದನ್ನು ಯಾರ ಕೈಲಿ ನಿಲ್ಸಕ್ಕಾಗಲ್ಲ, ನೀನು ಆರಾಮಿರುವಂತ ಕೃಷ್ಣ ಧೃತರಾಷ್ಟ್ರನಿಗೆ ಎಷ್ಟು ಪರಿಪರಿ ಹೇಳಿದ್ರು ಕೂಡ ಕೇಳಿಲ್ಲ. ಇಲ್ಲ ಮಹಾತ್ಮರೇ, ನಾನು ನೋಡಲೇಬೇಕಂದ. ಅಂದಾಗ ಸಂಜಯ ಇಲ್ಲಿ ನಿನ್ನ ಅರಮನೆಯಲ್ಲಿ ನಿನ್ನ ಪಕ್ಕದಲ್ಲಿ ಕೂಡ್ತಾನ. ಆ ಯಾವುದೋ ಕುರುಕ್ಷೇತ್ರದಲ್ಲಿ ನಡೆಯುವಂಥ ಯುದ್ಧ ರಣರಂಗದಲ್ಲಿ ಏನೇನು ಕ್ಷಣ ಕ್ಷಣದಲ್ಲಿ ಏನೇನು ಆತದ ಅದೆಲ್ಲವನ್ನು ಅಲ್ಲಿದ್ದನ್ನು ನೋಡಿ ಇಲ್ಲಿ ನಿನಗೆ ಹೇಳ್ತಾನ, ಇದನ್ನು ತಿಳ್ಕೋ ಅಂತ ಹೇಳಿದ್ದ. ಎಂಥ ಶಕ್ತಿ ಅದು ನೋಡ್ರಿ. ಈಗ ಕ್ರಿಕೆಟ್ ಆಟ ಅಥವಾ ಇನ್ನೊಂದು ಎಲ್ಲೆಲ್ಲೋ ಹೊರದೇಶದಲ್ಲಿ ಕುಂತಲ್ಲೇ ಟಿವಿಯಲ್ಲಿ ಹೇಳ್ತಾರಿಲ್ಲ, ಏನು ಅಲ್ಲಿ ಹೋಗಿ ಯಾರೋ ಅವರು ಕುಂತಲ್ಲೇ ನೋಡ್ತೀವಿ. ಇದು ವಿದ್ಯೆ ಮೊದಲು ಕಾಲದಲ್ಲಿ ಇತ್ತು ಅಂತ ಅರ್ಥ. ಈಗಿನ ವಿಜ್ಞಾನಿಗಳು ಈಗ ಕಂಡಿಡದಾರ. ಮೊದಲ ಕಾಲದಲ್ಲಿ ಸಂಜಯ ಅನ್ನುವಂಥ ಒಬ್ಬ ಶಿಷ್ಯನಿಗೆ ಈ ಶಕ್ತಿ ಬರಬೇಕಾದ್ರೆ ಹಲವು ಶಕ್ತಿಗಳಲ್ಲಿ ಹಲವು ವಿದ್ಯೆಗಳಲ್ಲಿ ಇದು ಕೂಡ ಕೆಲವೊಂದು ವಿದ್ಯೆಗಳು. ಹಾಗಾಗಿ ಧೃತರಾಷ್ಟ್ರಗಿಲ್ಲಿ ಹೇಳ್ತಾನ, ನೋಡು, ವಿಶ್ವರೂಪವು ದಿವ್ಯವಾದ ಮಾಲೆಯನ್ನ ಮತ್ತು ವಸ್ತ್ರಗಳನ್ನ ಧರಿಸಿತ್ತು. ದಿವ್ಯ ಗಂಧಗಳು ಲೇಪಿಸಲ್ಪಟ್ಟಿದ್ದವು. ಸರ್ವ ಪ್ರಕಾರ ಆಶ್ಚರ್ಯಗಳಿಂದ ಕೂಡಿದ ಸರ್ವತ್ರ ಮುಖವು ವಿರಾಟ ಭಗವಂತನನ್ನ ನೋಡಿದನು ಅಂತ ಹೇಳಿದ. ಸದ್ಯ ಈಗ ಅರ್ಜುನ ಕೃಷ್ಣನ ಉಪದೇಶದಿಂದ ಅವನ ದಿವ್ಯ ದೃಷ್ಟಿ ಕೊಟ್ಟಲ್ಲ ನಿನ್ನೆ, ಆ ಜ್ಞಾನ ನೇತ್ರದಿಂದ ಅರ್ಜುನ ಆ ಭಗವಂತನ ಪರಮಾತ್ಮನ ವಿರಾಟ ರೂಪ ಅಂತ. ವಿರಾಟ ರೂಪ ಅಂದರೆ ಜಗದಗಲ ಮಿಗಿಲಗಲ ಪಾತಾಳದಿಂದ ಹತ್ತತ್ತ ಆಕಾಶದಿಂದ ನಿಮ್ಮ ಶ್ರೀಮುಕುಟ ಅಂತ ಏನು ಹೇಳ್ಯಾರ, ಅಂಥ ಸ್ವರೂಪವನ್ನು ನೋಡಿದಾಗ ದೇವನಿಗೆ ಒಂದು ರೂಪವಿಲ್ಲ. ದೇವರಿಗೆ ಒಂದು ರೂಪ ಹಿಂಗೆ ಅಂತಾದೇನು ಇಲ್ಲ. ಹಾಗಿದ್ದರೆ ದೇವರಿಗೆ ರೂಪ ಆದಂತ ನಾವು ನಂಬಿದ್ರೆ ರೂಪವು ನಾಶವಾದಂತೆ ದೇವರು ನಾಶವಾಗುತ್ತಾನೆ ಅಂತ ಅನ್ಬೇಕಾಗ್ತದೆ. ಹೌದಿಲ್ಲ? ಈಗ ನಮ್ಮಲ್ಲಿ ದೇವರ ಆನಂದಿವಿ, ದೇವರಿಗೆ ನಮ್ಮ ದೇಹದ ಆಕಾರನೇ ಹೋಲಿಸಿ ಆ ದೇವರು ಇವೆರಡು ಕೈ, ದೇವರು ಇವೆರಡು ಕಣ್ಣು, ದೇವರು ಎರಡು ಸೊಳ್ಳೆ, ದೇವರಿಗೆ ಬಾಯಿ, ನಾಲಿಗೆ, ಕಾಲು ಅಂತ ನಾವು ಅನ್ಕೊಂಡ್ರೆ, ಇವೇ ರೂಪ ಅಂತ ತಿಳ್ಕೊಂಡ್ರೆ
ಈ ರೂಪ ನಾಶ ಆಗ್ತವಿಲ್ಲ. ಬಣ್ಣ ನಾಶ ಆಗ್ತದ, ದೇಹಗಳು ಇಂದ್ರಿಯಗಳು ವಿಕಾರ ಆಗ್ತಾವ. ವಿಕಾರ ಅಂದ್ರೇನೋ ಮೊದಲ ಶಕ್ತಿಯನ್ನು ಕಳ್ಕೊಂಡು ಬೇರೆ ಶಕ್ತಿಯನ್ನು ಪಡಿತಾವ ಅಷ್ಟೆ. ಚಿಕ್ಕವರು ಇರುವಾಗ ಕಿವಿ ಕಣ್ಣು ಎಷ್ಟು ದೃಷ್ಟಿ ಇರ್ತದಂದ್ರೆ ಬಹಳ ದಿವ್ಯವಾದ ದೃಷ್ಟಿ ಇರ್ತಾವ. ಅದೇ ಕಣ್ಣು ಈಗ ನಿನಗೆ 60 ವರ್ಷ ಆದ್ಮೇಲೆ ಅವೇ ಕಣ್ಣಾವಿಲ್ಲ. ಆಗ ದೃಷ್ಟಿ ಈಗ ಮಂದಾಗ್ಯದ. ಅಂದ್ರೆ ಏನು ವಿಚಿತ್ರ ಅಂದ್ರೆ ಇದು ನಾಮರೂಪ. ಎಲ್ಲಿ ರೂಪ ಅದಂದ್ರೆ ಅಲ್ಲಿ ನಾಶ ಅದ. ಆ ರೂಪಕ್ಕೆ ನಾವು ದೇವರಂತ ಒಪ್ಪಿಕೊಂಡ್ರೆ ದೇವರು ನಾಶ ಆತನಂತ ಅನ್ಬೇಕಾಗ್ತದ. ಆ ಕಾರಣದಿಂದ ದೇವನಿಗೆ ಒಂದು ರೂಪವಿಲ್ಲ, ದೇವರಿಗೆ ಒಂದು ಸ್ಥಾನವಿಲ್ಲ. ದೇವರಿಗೆ ಇದೇ ಸ್ಥಾನ, ಇದೇ ಜಾಗದಲ್ಲಿ ದೇವರ ಆನಂದ್ರೆ ಆ ಪರಿಪೂರ್ಣವಾದಂಥ ಪರಮಾತ್ಮನನ್ನ ಸಣ್ಣವನು ಮಾಡಿ ಇಲ್ಲೇ ಆನಂದಗೆ ಹೊರಗಿಲ್ಲ ಅಂತ ಅರ್ಥ ಆಯ್ತು. ಅಂದ್ರೆ ದೇವರನ್ನ ನೀನು ಅಪೂರ್ಣ ಮಾಡಿದೋ ಪೂರ್ಣ ಮಾಡಿದೋ. ಅಪೂರ್ಣ ಮಾಡಿದ್ರೆ ಏನಾಗ್ತದ? ದೊಡ್ಡವನನ್ನ ಸಣ್ಣವನಂದ್ರೆ ಪಾಪ ಬರ್ತದೋ ಪುಣ್ಯ ಬರ್ತದೋ? ಪಾಪನೇ ಬಂತು. ಹಾಗಾಗಿ ಅವನು ಜನನ ಮರಣವುಳ್ಳವನಾಗುತ್ತಾನೆ. ದೇವನಿರುವುದು ಒಂದೇ ಜಾಗದಲ್ಲಿ ಅಂದ್ರೆ ಅದಕ್ಕೆ ಜನನ ಅದ ಮರಣ ಅದ ಅಂತ ಅರ್ಥ ಆಗ್ತದೆ. ಯಾಕಂದ್ರೆ ಎಲ್ಲ ಕಡೆ ದೇವರು ದೇವತೆಗಳಾವಲ್ಲ. ಇದು ಲೌಕಿಕವಾಗಿ ಮಂದಮತಿಗೆ ವಿಚಾರಿಗೆ ದೈವಪರನಿಗೆ ಚಂದವೆನೆಪ ಕಾಂಡಗಳನ್ನು ಇಂತು ಒರೆಬಹುದು ಅಂತೇಳ್ಯಾರ. ದೇವರೇ ಇಲ್ಲ ಜಗತ್ತಿನಲ್ಲಿ, ದೇವತೆಗಳೇ ಇಲ್ಲ ಅನ್ನುವಂಥ ಮಂದ ಬುದ್ಧಿಯುಳ್ಳವರಲ್ಲ. ಅವರಿಗೋಸ್ಕರವಾಗಿ ಇದೆಲ್ಲವನ್ನು ತೋರಿಸ್ಬೇಕಾಗ್ಯದ. ದೇವರು ಇದ್ದಾನೆ. ದೇವರು ಇದ್ದಾನೆಂದಾಗ ದೇವರಿಗೆ ಕೆಲವು ಲಕ್ಷಣಗಳಾವಲ್ಲ. ನಮಗೆ ಬೇಡಿದ್ದನ್ನು ಕೊಡುತ್ತಾನೆ, ನಮ್ಮನ್ನೆಲ್ಲವನ್ನ ನೋಡುತ್ತಾನೆ, ನಮ್ಮನ್ನು ರಕ್ಷಣೆ ಮಾಡುತ್ತಾನೆ, ನಮ್ಮ ರೋಗಗಳನ್ನು ಬಡತನಗಳನ್ನು ಕಳೆಯುತ್ತಾನೆ, ನಮ್ಮ ಸಾವನ್ನು ಮುಂದಕ್ಕೆ ಹಾಕುತ್ತಾನೆ ಅನ್ನುವಂಥ ಕೆಲವು ವಿಚಾರಗಳಾವಲ್ಲ. ಆ ದೇವರು ಇಲ್ಲ ಅನ್ನೋನು ದೇವರ ಒಂದು ಮೂರ್ತಿ, ದೇವತಾ ಮೂರ್ತಿ ಕಲ್ಪನೆಯಿಂದ ಹೋದಾಗ ಕೂಡ ಅವನು ವಿಶ್ವಾಸ ಬಂತು ದೇವರಾನ. ಅದಕ್ಕಾಗಿ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಈ ದೇವರನ್ನು ಪೂಜಿಸುತ್ತಾರೆ, ಅರ್ಚಿಸುತ್ತಾರೆ ಅಂತ ಬಂತು. ಆ ವಿಶ್ವಾಸ ಮುಂದುವರಿತಾನ. ಮುಂದೆ ಜಟಿಲ ಆಯ್ತು ಅವನಿಗೆ. ಏನು ಜಟಿಲ ಆಯ್ತು? ದೇವರನ್ನ ಕೇಳಿದ್ದು ನಮಗೆ ಕೊಡುತ್ತಾನೆ ಅನ್ನೋ ಭಾವದಿಂದ ಇವನು ತನ್ನ ಕಷ್ಟಗಳ ಪರಿಹಾರಕ್ಕಾಗಿ ದೇವರನ್ನು ಕೇಳಿದ. ಕೇಳ್ತಾರಿಲ್ಲ, ದೇವರೋடு ಹೋಗೋದು ಅದಕ್ಕೆ ಸಮಸ್ಯೆನ ಕೇಳೋದಕ್ಕೆ. ಇವನು ಕೇಳಿದ, ಅವನಿಗೇನೇನೋ ಬಾಧೆಗಳಿದ್ದವು ಅವೆಲ್ಲ ಕೇಳಿದ, ಆದರೂ ಕೂಡ ಪರಿಹಾರ ಆಗಲಿಲ್ಲ. ಪರಿಹಾರ ಆತವೇನು? ಆಗದೇ ಇದ್ದಾಗ ಅವನಿಗೆ ಸಂಶಯ ಬಂತು. ಇದು ಖರೆ ದೇವರು ಸುಳ್ಳು ದೇವರು ಅಂತ ಸಂಶಯ ಬಂತು. ಬರ್ತದಿಲ್ಲ. ಅದಕ್ಕೆ ಯಾರು ಹಿಂದಿನ ಜನ್ಮದಲ್ಲಿ ನಾವೀಗ ಶಾಸ್ತ್ರಕ್ಕೆ ಬಂದೀವಿ ಅಂದರೆ ನಾವು ಬಹಳ ಜನ್ಮದ ಪುಣ್ಯವನ್ನು ಸಂಪಾದನೆ ಮಾಡಿ ಬಂದೀವಿ. ಇದರಲ್ಲಿ ಯಾವ ಸಂಶಯ ಇಲ್ಲ, ಯಾವ ಅನುಮಾನ ಇಲ್ಲ. ಹಿಂದಿನ ಜನ್ಮದಲ್ಲಿ ಈಶ್ವರ ಕೃಪವನ್ನು ಯಾರು ಪಡ್ಕೊಂಡರೋ, ಪರಮಾತ್ಮನ ಆರಾಧನೆಯನ್ನು, ಪೂಜೆಯನ್ನು, ಧ್ಯಾನ ಚಿಂತನೆಗಳನ್ನು ಮಾಡಿ ಬಂದರೋ ಅಂಥವರಿಗೆ ಆ ದೈವ ಅನುಗ್ರಹ ಮತ್ತು ಗುರುವಿನ ಅನುಗ್ರಹ ಎರಡು ಕೂಡಿದಾಗ ಅವನೆಲ್ಲಿ ಬಂದ? ಮತ್ತು ಗುರುಗಳಲ್ಲಿ ಬಂದ. ಅಪ್ಪ ದೇವರು ಅಂದರೆ ಹಿಂಗಾಯ್ತು, ನನಗಿಷ್ಟು ಸಂಶಯ ಬಂದವ, ನಾನು ಮಾಡಿದ ವಿಶ್ವಾಸಕ್ಕೆ ದ್ರೋಹ ಆಗ್ಯದ, ಇದರಲ್ಲಿ ಯಾವುದು ನಿಜ ಹೇಳ್ರಿ ಅಂತ
ಯಾವಾಗ ದೇವರನ್ನ ಬಿಟ್ಟು ಗುರುವಿನಲ್ಲಿ ಬರ್ತಾನ ಆವಾಗ ಗುರುವಿನ ಉಪದೇಶ ಆತ್ ನೋಡು. ದೇವರಿಗೆ ರೂಪ ಇಲ್ಲ, ದೇವರಿಗೆ ಬಣ್ಣ ಇಲ್ಲ, ದೇವರಿಗೆ ಇಂಥದ್ದೇ ಜಾಗ ಅಂತನೂ ಇಲ್ಲ. ಮತ್ತು ನೀನು ಇಂಥದ್ದು ಆದಂತ ತಿಳ್ಕೊಂಡ್ರೆ ನಮಗೆ ಜಾಗ ನೋಡ್ರಿ. ಇವ್ರು ಲಕ್ಷ್ಮಣ ಅವ್ರು ಕೇಳಿದ್ರೆ ನಾವು ಚಿಕ್ಕಸೂರಲ್ಲಿ ಜಾಗ ಅದ, ರಾಘವೇಂದ್ರ ಕಾಲದಲ್ಲಿ ಜಾಗ ಅದ, ಸುಗರೇಶ್ವರ ಗುಡಿಯಲ್ಲಿ ಜಾಗ ಅದ. ನಾವು ಪ್ರತಿಯೊಬ್ಬರು ಹೇಳ್ತೀವಲ್ಲ, ಎಂಥಲ್ಲೇ ಜಾಗ ಆದಂತ ನಾವು ತಿಳ್ಕೊಂಡೋದಕ್ಕೆ ನಮ್ಗೆ ಜನನ ಮರಣ ನೋಡ್ರಿ. ಹೌದಲ್ಲ? ಅದು ಸುಳ್ಳಲ್ಲ. ಅಲ್ಲಿ ಇರೋದೇನು ಸ್ಥೂಲವಾದ ದೇಹ ಚಿಕ್ಕಸೂರಲ್ಲಿ ಇದ್ದದ್ದು ರಾಘವೇಂದ್ರ ಕಾಲೋನಿಗಿಲ್ಲ, ರಾಘವೇಂದ್ರ ಕಾಲೋನಿಯಲ್ಲಿ ಇದ್ದದ್ದು ಗುಡಿಯಲ್ಲಿಲ್ಲ, ಗುಡಿಯಲ್ಲಿ ಇದ್ದಂಥ ದೇಹ ಅನ್ನುವಂಥದ್ದು ಬೆಂಡೆಗಳಲ್ಲಿ ಇಲ್ಲ. ಅಲ್ಲಿ ಇವತ್ತಿಲ್ಲ, ಇಲ್ಲಿ ಯಾರು ನೋಡ್ರಿ ಅವರು ಬೆಂಡೆಗಣ್ಣವರು. ಅಲ್ಲಿಗೆ ಹೋಗ್ಯಾರಂದ್ರೆ ಇಲ್ಲಿ ಇರಂಗಿಲ್ಲ ಅಂತ ಅರ್ಥ. ಎಲ್ಲ ಕಡೆ ಇರಕ್ಕೆ ಬರ್ತಾರೆ ನಿಮ್ಗೆ. ಅಲ್ಲಿಲ್ಲ ಅಂದ್ರೆ ಇಲ್ಲಿ ಇರ್ತೀರಿ, ಇಲ್ಲಿ ಅಂದ್ರೆ ಅಲ್ಲಿ ಇರ್ತೀರಿ. ಅದಕ್ಕೆ ನಮ್ಗೆ ಮರಣ ಅದ ಅಂತ. ಆದರೆ ಅಲ್ಲಿ ಇಲ್ಲ, ಇಲ್ಲಿ ಆದ, ಇಲ್ಲಿ ಆದ, ಅಲ್ಲಿಲ್ಲ ಅನ್ನುವಂಥ ದೇಹವನ್ನು ಬಿಟ್ಟು ಏಕೋ ದೇವ ಸರ್ವಭೂತೇಶು ಗೂಢ, ಎಲ್ಲರ ಶರೀರದಲ್ಲಿ ಪೂರ್ಣವಾಗಿರ್ತಕ್ಕಂಥ ಆತ್ಮ ಅದಲ್ಲ, ಆ ಆತ್ಮಕ್ಕೆ ಮರಣ ಅದೇನು ಅಂದರೆ ಮರಣ ಇಲ್ಲ ನೋಡ್ರಿ. ದೇಹಕ್ಕೆ ಮರಣ ತಪ್ಪದೇನು? ದೇಹಕ್ಕೆ ಮರಣ ತಪ್ಪೋದಿಲ್ಲ, ಆತ್ಮನಿಗೆ ಮರಣ ತಟ್ಟೋದಿಲ್ಲ ಅಂತ. ಮರಣ ಆತ್ಮನ ಸಮೀಪ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದರೆ ದೀಪದ ಹುಳುವಿನ ಸಮೀಪ ಹುಳಗಳು ಹೋಗಿ ಹೋಗಿ ಸಾಯ್ತೇವೆ ನೋಡ್ರಿ. ಹುಳ ಹೋಗ್ತಾವ ಅಲ್ಲಿ. ಅದಕ್ಕೆ ದೀಪಕ್ಕೆ ಕೊಡೋದಕ್ಕಿಂತ ಮುಂಚೆನೆ ದೂರದಲ್ಲಿ ರೆಕ್ಕೆ ಉಚ್ಚಿ ಬಿದ್ದು ಸತ್ತ ಹೋಗ್ತಾವ. ದೀಪ ಮುಟ್ಟಕ್ಕಾಗಲ್ಲ, ಅವೇ ಸತ್ತೋತಾವ. ಅದರಂತೆ ಆತ್ಮನನ್ನ ಮುಟ್ಟಲಿಕ್ಕೆ ಬಂದಂತ ಮಾಯೆ ಅಲ್ಲೇ ಸತ್ತೋಗ್ತದೆ. ಆತ್ಮನನ್ನು ಮುಟ್ಟಕ್ಕೆ ಬರಂಗಿಲ್ಲ. ಅದಕ್ಕಾಗಿ ನಮಗೆ ಮಹಾತ್ಮರು ಜನನ ಮರಣ ದೊಡ್ಡ ರೋಗ ಆದ, ದೊಡ್ಡ ಭಯ ಆದ, ಭೀತಿ ಆದ ತಮ್ಮ. ಅದನ್ನ ಕಳೆದುಕೊಳ್ಳಲಿಕ್ಕೂ ಉಪಾಯ ಯಾವ? ಅದನ್ನ ಪಡೆದು ನೀನು ಜನನ ಮರಣ ರಹಿತನಾಗಿರ್ತಕ್ಕಂಥ ಪರಮಾತ್ಮನ ಅನುಭವನ ಮಾಡಿಕೋ ಅಂತ ಶರಣರು ಹೇಳಿದ್ರು, ಸಂತರು ಹೇಳಿದ್ರು, ಮಹಾತ್ಮರು ಹೇಳಿದ್ರು, ಎಲ್ಲ ಸದ್ಗುರುಗಳು ಹೇಳ್ತಾರೆ. ಆದರೂ ಕೂಡ ಈ ಕಡೆ ಕೇಳಬೇಕಂತ ಅಪೇಕ್ಷೆ ಹುಟ್ಟಿದವ್ರಿಗೆ ಎಷ್ಟು ಮಂದಿ? ಬೆರಳೆಣಿಕೆ. ನಾನು ಭಾಳ ಸಲ ಹೇಳಿನಿ, ದೊಡ್ಡ ಜಾತ್ರೆ ಆದಂದ್ರೆ ಆ ಜಾತ್ರೆಗೆ ಬಂದಂಥ ಮಂದಿ ಸಂತಿಗೆ ಬರಂಗಿಲ್ಲ. ಸಂತಿಗೆ ಅಷ್ಟು ಮಂದಿ ಬರ್ತಾರೆ. ಸಂತೆಗೆ ಬಂದಂಥ ಮಂದಿ ಯಾತ್ರೆಗೆ ಬರಂಗಿಲ್ಲ. ನಾವು ಕಾಶಿಗೆ ಹೋಗ್ತೀವಿ, ಅಥವಾ ಅಯೋಧ್ಯೆ ಹೋಗ್ತೀವಿ, ಶ್ರೀಶೈಲ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಬರ್ರಿ ಅಂದರೆ ಅದರಲ್ಲಿ ಕೆಲವು ಮಂದಿ ಬರ್ತಾರೆ. ಕಡಿಮೆ ಆಯ್ತಲ್ಲ ಸಂಖ್ಯೆ. ಈ ಜಾತ್ರೆಗೆ ಬಂದವರು ಸಂತೆಗೆ ಬರಲ್ಲ, ಸಂತೆಗೆ ಬಂದಷ್ಟು ಮಂದಿ ಯಾತ್ರೆಗೆ ಬರಲ್ಲ, ಯಾತ್ರೆಗೆ ಬಂದಷ್ಟು ಮಂದಿ ಶಾಸ್ತ್ರಕ್ಕೆ ಬರಂಗಿಲ್ಲ ನೋಡ್ರಿ. ಎಲ್ಲೋ 4 ಮಂದಿ. ನಾವೇನು ಮಾಡ್ತೀವಿ? ಶಾಸ್ತ್ರದಲ್ಲಿ ಜನಗಣಿತ ಮಾಡ್ತೀವಿ. ಎಷ್ಟು ಮಂದಿ ಬಂದಾರ, ಎಷ್ಟು ಮಂದಿ ಸೇರಿದ್ರು. ಭಾಳ ಮಂದಿ ಸೇರಂದ್ರೆ ಅಲ್ಲಿ ನಿಜವಾದ ಶಾಸ್ತ್ರ ಇಲ್ಲ ಅಂತ ತಿಳ್ಕೋಬೇಕು. ಜಾತ್ರೆಗೆ ಬರ್ತಾರ ಮಂದಿ, ಬರಬಹುದು 1 ದಿನ, 2 ದಿನ, 5 ದಿನ, ವಾರ ಸೇರಬಹುದು, ಜನ ಇಲ್ಲಂತಲ್ಲ. ಈ ರೀತಿ ಕ್ರಮಶಾಸ್ತ್ರ ಶಿವಪುತ್ರ ಮಹಾಸ್ವಾಮಿಗಳು ಆರೂಢ ಜ್ಯೋತಿ ಏನು ತಳಪಾಯ ಹಾಕಿ ಹೋಗ್ಯಾರ,
ಹಾಕಿ ಹೋಗೋದಲ್ಲದೆ ಅದರಂತೆ ತಮ್ಮ ಜೀವನದಲ್ಲಿ ನಡೆದು ತೋರಿಸ್ಯಾರ. ಪ್ರಾಣ ಹೋಗೋದಕ್ಕೆ 2 ತಿಂಗಳ ಮುಂಚೆ ಅದು ಸಿದ್ಧಾರೂಢರ ಕೈಲಾಸ ಮಂಟಪಕ್ಕೆ ಹೋಗೋದು ಬಿಟ್ಟು ನಿಮ್ಮಂಥವ್ರು ಹೇಳಿದ್ರು ಜೋಲಿ ಹೋಗ್ತದಪ್ಪ ಕೆರೆ ದಂಡೆ ಮೇಲೆ ಹೋಗೋದಕ್ಕೆ. ನಾವೆಲ್ಲ ಇಲ್ಲಿದ್ದವರೆಲ್ಲ ಅಲ್ಲಿ ಬಂದು ಕೇಳೋರು, ನೀವು ಇಲ್ಲೇ ಶಾಂತಾಸನಲ್ಲಿ ಪ್ರಾರಂಭ ಮಾಡ್ರಿ, ನಾವಿಲ್ಲೇ ಕೇಳ್ತೇವೆ, ಅಲ್ಲಿ ಹೋಗಿ ಬರೋದು ಬೇಡ ಅಂತ ಹೇಳಿದ್ರು ಕೂಡ ಕೇಳಲಿಲ್ಲಂತವ್ರು. ಇಲ್ಲ, ಗುರುಗಳು ಎಲ್ಲಿ ಹೇಳ್ಯಾರ ಸಿದ್ಧಾರೂಢರು ಅದೇ ಜಾಗದಾಗ ಹೇಳಬೇಕು ನಾವು ಅಂತ. ಅವ್ರದ್ದು ನೋಡಿ ಎಷ್ಟು ವಿಶ್ವಾಸ ಅಂತ, ಸಾಮಾನ್ಯ ವಿಶ್ವಾಸ ಅಲ್ಲ. ಇಲ್ಲಂದ್ರೆ ಅಂಥ ಜ್ಞಾನ ಹೆಂಗೆ ದಾರಿ ಇರ್ತಾರೆ ಸಿದ್ಧಾರೂಢರು. ಕೊನೆಗೆ ಒಂದಿನ ಬಿದ್ದೇ ಬಿಟ್ರಂತವ್ರು, ಬಿಟ್ಟು ಆವಾಗ ಶಿಷ್ಯರೆಲ್ಲರೂ ಅಪ್ಪಣೆ ಮಾಡಿ, ಅಪ್ಪ ದಯವಿಟ್ಟು ನಾವು ಅಲ್ಲಿ ಬೇಡ, ಆಶ್ರಮದ ಹೇಳ್ರಿ, ಬೇಕಾದ್ರೆ ಕೇಳ್ತೀವಿ, ಇಲ್ಲಾಂದ್ರೆ ಇಲ್ಲಿವರೆಗೆ ಹೇಳಿರಿ, ಭಾಳ ಕೇಳಿವಿ, ನೀವು ಆರಾಮ ಮಾಡ್ರಿ, ಭಾಳ ದೇಹ ಕ್ಷೀಣ ಆಗಿದೆ ಅಂತ ಪರಿಯಿಂದ ಹೇಳಿದ್ರು ಕೂಡ ಇಲ್ಲ, ಅಲ್ಲಿ ಬೇಡ ಅಂದ್ರೆ ನಾ ಇಲ್ಲಿ ಹೇಳ್ತೀನಿ ನೋಡಂದ್ರಂತ. ಆವಾಗ ಶಾಂತಾಸನದಲ್ಲಿ 1-1.5 ತಿಂಗಳು ಹೇಳ್ಯಾರ. ಅಷ್ಟರೊಳಗೆ ದೇಹನೇ ಬಿಟ್ಟು ಹೋಗ್ಬಿಟ್ರು. ಭಾಳ ಇಲ್ಲ. ಯಾಕೆ ಈ ಮಾತು ಹೇಳ್ಬೇಕಾಗಿದೆ ಅಂದರೆ, ಬಸವಣ್ಣರು ಹೇಳ್ತಿದ್ರು, ತಮ್ಮ ನನಗೆ ಶಕ್ತಿನರದಲ್ಲಿ ನೀವು ಕೇಳಿರಿ, ನಾನು ಇರತಾನ ಏನನ್ನ ಮಾತಾಡಿದ್ರೆ ಸಾಕ್ಷಿ ನೀವು, ಮತ್ತೆ ಇಲ್ಲ ಸುಳ್ಳು ಅಂದ್ರೆ ನನಗೆ ಹೇಳ್ಬೋದು, ಇಲ್ಲಪ್ಪ ನೀವು ಸುಳ್ಳು ಹೇಳಿರಿ ಅಂತ ಹೇಳ್ಬೋದು. ಅದಕ್ಕೇನಾದ ನಾನು ಶಾಂತಾಶ್ರಮದಲ್ಲಿ ನಮ್ಮ ಗುರುಗಳಿಂದ ಶಾಸ್ತ್ರ ಕೇಳುವಾಗ ಎಷ್ಟು ಜನ ಬರ್ತಿದ್ರು ಕ್ರಮಶಾಸ್ತ್ರಕ್ಕಂದ್ರೆ 8-10 ಮಂದಿನೇ. ಇದಕ್ಕಿಂತ ಹೆಚ್ಚಿಗೆ ಮಂದಿ ಬರ್ತಿಲ್ತಮ್ಮ. ಶಕ್ತಿನಾದಲ್ಲಿ ಇಷ್ಟು ಮಂದಿ ಬರ್ತಾರಂತ ನಾನು ನೋಡಿದಾಗ ನನಗೆ ಆಶ್ಚರ್ಯ ಅನ್ನಿಸ್ತದೆ. ಏನು ಪುಣ್ಯ ಮಾಡಿರಿ ಅಂದ್ರೆ ಅವರು ವಿಚಾರ ಮಾಡ್ರಿ, ಸತ್ಯವಂತರ ಮಾತು. ಯಾಕಂದ್ರೆ ಇದು ಸೂರ ಪುರುಷರ ಮಾರ್ಗ, ಹೇಡಿ ಪುರುಷರ ಮಾರ್ಗ ಅಲ್ಲ. ಸೂರ ಅಂದ್ರೆ ಏನು, ಅವನಿಗೆ ತೋಳು ಬಲ ಇರಬೇಕು ಅಥವಾ ಇನ್ನೊಂದು ಅಸ್ತ್ರ ಶಸ್ತ್ರ ಬಲ ಇರಬೇಕು, ಅಧಿಕಾರಿಗಳ ಬೆಂಬಲ ಇರ್ಬೇಕಂತಲ್ಲ. ಒಳಗೆ ಬರಲಾರದ ಬಂದದ, ಸಿಗಲಾರದ ಸಿಕ್ಕದ, ಅದನ್ನ ಪಡ್ಕೊಂಡು ಈ ಜನ್ಮವನ್ನು ಉದ್ಧಾರ ಮಾಡಿಕೊಳ್ಳಬೇಕು ಅನ್ನುವಂಥ ಛಲ ಏನದ, ಆ ಛಲಕ್ಕೆ ಧೀರ ಪುರುಷ ಅಲ್ಲ. ಛಲ ಬೇಕು ಶರಣಂಗೆ. ಅವ್ 2-3 ಬ್ಯಾಡ ಅಂದಾರ, ಆದ್ರೆ ಇದು ಬೇಕಂದಾರ. ಇದು ಬೇಕು. ಯಾಕೆ ಬಂದಿದ್ದೆ ಅದಕ್ಕೆ. ನಾವು ಯಾವುದರಿಂದ ನಮಗೆ ಆನಂದ ಆಗ್ತದ, ಸುಖ ಆಗ್ತದ, ಆ ಆನಂದ ಸುಖವನ್ನು ಬಿಟ್ಟು ಮತ್ತೆ ದುಃಖದ ಕಡೆ ಹೋಗ್ತೀವಿ ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ನಾವು ತಿಳ್ಕೋಬೇಕು, ನಮಗೆ ಪಾಪದ ಬಲ ಇನ್ನು ಆದ ಅಂತ ತಿಳ್ಕೋಬೇಕು. ಆಗಲೇ ನಮ್ಮ ದುರ್ಗ ಬಂದಾಗ ಮಾತಾಡ್ತಾ ಇದ್ದೀವಿ, ಯಾವುದೋ ವಿಷಯ ಬಂದಿತ್ತು. ನೋಡ್ತಮ್ಮ, ಒಬ್ಬ ವ್ಯಕ್ತಿಯನ ಅವನಿಗೆ ಸರಳವಾಗಿ ಎಲ್ಲಿ ಬೇಕಾದರೂ ಹೋಗಬೇಕು ಬರಬೇಕು ಅನ್ನುವಂಥ ಶಕ್ತಿನ ಅದ, ಸಾಮರ್ಥ್ಯ ಅದ, ಇಲ್ಲಂತಲ್ಲ. ಕಾಲ ಅದ, ಅದನ್ನು ನಡಿಬೇಕಂತ ಇಚ್ಛೆ ಅದ, ಆದರೆ ನಡಿಲಿಕ್ಕೆ ಆಗವಲ್ತವನಿಗೆ. ಏನಾಗಿರ್ಬೋದು ಅಲ್ಲಿ? ಕಾಲಲ್ಲಿ ಬೇಡಿ ಹಾಕ್ಯಾರ. ಕಾಲಲ್ಲಿ ಬೇಡಿ ಹಾಕಿದಾಗ ಅವನಿಗೆ ಮುಂದೆ ಹೋಗ್ಬೇಕಂದ್ರೆ ಸಾಧ್ಯ ಆಗ್ತದೇನು? ಸಾಧ್ಯ ಇಲ್ಲ. ಅವನಿಗೆ ಹೋಗಬಾರ್ದಂತ ಇಚ್ಛೆ ಅದೇನು? ಹೋಗ್ಬೇಕಂತ ಅದ, ಆದ್ರೆ ಯಾಕೆ ಹೋಗಕ್ಕಾಗವಲ್ತು ಅಂದ್ರೆ ಕಾಲಿಗೆ ಬೇಡಿ ಜಡ್ದಾರ. ಅದಕ್ಕೂ ಕೂಡ ಕೆಲವು ಮಂದಿಗೆ ನಮ್ಮ ನಡ್ಕಂಡೆ ಶಾಸ್ತ್ರ ಇಂಥ ಸಿಗಲಾರ್ದ, ಇಂಥದ್ದು ಸಿಕ್ಕದ, ನಾವು ಇದನ್ನ ಹೋಗಿ ಮುಟ್ಟಲೇಬೇಕು ಅನ್ನುವಂಥ ಈ ವಿಚಾರನಾದ, ಆಪೇಕ್ಷನಾದ, ಇಚ್ಛೆನಾದ. ಆದರೂ ಕೂಡ ಕೆಲವು ಮಂದಿಗೆ ಮುಂದೆ ಹೋಗಕ್ಕಾಗವಲ್ತು, ಕೆಲವು ಜನರಿಗೆ. ಇದಕ್ಕೆ ಕಾರಣ ಏನದ? ಪಾಪದ ಬೇಡಿ ಆದಂತ.
ಆ ಬೇಡಿ ಎಲ್ಲಿವರೆಗೂ ತೆಗೆದಿಲ್ಲೋ ಅಲ್ಲಿವರೆಗೂ ಅವ್ನು ಮುಂದಕ್ಕೆ ಹೋಗೋದಾಗೋದಿಲ್ಲ. ಅದಕ್ಕಾಗಿ ನಮಗೆ ಗೊತ್ತಾಯ್ತಲ್ಲ, ನಾವು ಇಷ್ಟೆಲ್ಲ ಗೊತ್ತಿದ್ದು ಇಂಥ ಸಿಕ್ಕಿದ್ದು ಅದನ್ನು ಹೋಗಲಿಕ್ಕೆ ನಮಗೆ ಆತಂಕ, ಪ್ರತಿಬಂಧಕ ಬರ್ತಾವೆ. ಇಲ್ಲಿ ಪ್ರತಿಬಂಧಕ ನಾವು ಶಾಸ್ತ್ರಕ್ಕೆ ಸಮಯ ತಯಾರಾಗಿದ್ರೆ ಏನಾನ ಪ್ರತಿಬಂಧಕ ಬರ್ತಾವೆ. ಇವು ಯಾಕೆ ಬರ್ತಾವೆ ಪ್ರತಿಬಂಧಕ ಅಂದರೆ, ನಿನ್ನ ಶಾಸ್ತ್ರದಿಂದ ತಪ್ಪಿಸಿ ಯಮಲೋಕಕ್ಕೆ ಕಳ್ಸಕ್ಕೆ ಬರಕತ್ತೇವು. ಎಲ್ಲಿಗೆ? ಇನ್ನು ಯಮಲೋಕದ ನರಕ ದರ್ಶನ ಆಗದಾದ ಈ ಜನ್ಮದಲ್ಲಿ ನೀನು ಶಿವ ದರ್ಶನಕ್ಕೆ ಹೋಗ್ತೀನಂದ್ರೆ ಅದು ಹೆಂಗೆ ಸಾಧ್ಯ ಅದ? ಅದು ಕಳ್ಕೊಂಡು ಹೋಗುವಂಥದ್ದು. ಅದು ಬೇಡಿ ಬಿಚ್ಚಿಕೊಂಡು ನೀವು ಹೋಗ್ಬೇಕು. ಅದರಂತೆ ಇಲ್ಲಿ ಕೂಡ ನಾವೇನು ಮಾಡಬೇಕು ಅಂದರೆ, ಆ ಕಡೆ ನಮಗೆ ಮಾರ್ಗ ಆತಂಕ ಆಗ್ತದಂದ್ರೆ ಎಲ್ಲೋ ಒಂದು ಸ್ವಲ್ಪ ದೋಷ ಅವಂತ ಅವುಗಳನ್ನು ಕೂಡ ನಿವೃತ್ತಿ ಮಾಡಬೇಕು. ಅದಕ್ಕೆ ಸಪ್ರೇಟ್ ಆಗಿ ಪುಣ್ಯ ಕಾರ್ಯ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ಯಾವುದು ಪಾಪ ಅಂದಾಗ ಮಹಾತ್ಮರು ಪಶು ಹತ್ಯ, ಸ್ತ್ರೀ ಹತ್ಯ, ಗೋಹತ್ಯ, ಬ್ರಾಹ್ಮಣ ಹತ್ಯ ಇವೆಲ್ಲ ಪಾಪಗಳಲ್ಲಿ ಶ್ರೇಷ್ಠವಾದ ದೊಡ್ಡ ಪಾಪಗಳು. ಇವನ್ನ ಕಳೆದುಕೊಳ್ಳಲಿಕ್ಕೆ ಪರಿಹಾರವ, ಶಾಸ್ತ್ರದಲ್ಲಿ ಪರಿಹಾರವ. ಬ್ರಾಹ್ಮಣನ ಕೊಲೆ ಮಾಡಿದವನು ಇಂಥ ಕಾರ್ಯವನ್ನು ಮಾಡಿದರೆ ಆ ಬ್ರಾಹ್ಮಣನ ಕೊಲ್ಲಿದಂಥ ಪಾಪ ನಾಶ ಆಗ್ತದ ಅಂತ ಶಾಸ್ತ್ರ ಬರ್ದವು. ಗೋಹತ್ಯೆ ಮಾಡಿದವನಿಗೆ ಇಂಥದ್ದೇ ಮಾಡಿದಾಗ, ಇಂಥ ಕರ್ಮವನ್ನು ಮಾಡಿದಾಗ ಆ ಪಾಪ ನಿವೃತ್ತಿ ಆಗ್ತದೆ. ಇವೆಲ್ಲ ದೊಡ್ಡ ಪಾಪ. ಇವನ್ನ ಕಳೆದುಕೊಳ್ಳಲಿಕ್ಕೆ ಉಪಾಯ ಪರಿಹಾರ ಅವ. ಆದರೆ ದೊಡ್ಡ ಪಾಪ ಯಾವುದು? ಇವು ದೊಡ್ಡವೆ. ಇವಕ್ಕಿಂತ ದೊಡ್ಡ ಪಾಪ ಯಾವುದು? ಶರೀರ ಬುದ್ಧಿಜಂ ಮಹಾಪಾಪ ಅಂದರು. ಶರೀರ ನಾನಂತ ಬುದ್ಧಿಯನ್ನು ಎಲ್ಲರಲ್ಲಿ ಗಟ್ಟಿ ಕುಂತ ನೋಡ್ರಿ. ಶರೀರ ನಾನೆಂಬ ಬುದ್ಧಿ ಉಳ್ಳವನು ದೊಡ್ಡ ಪಾಪವನ್ನು ಮಾಡಿದವನಂತ. ಸಣ್ಣ ಪಾಪ ಅಲ್ಲ. ಈ ಪಾಪವನ್ನು ಕಳೆದುಕೊಳ್ಳಲಿಕ್ಕೆ ಆ ಆಕಳು ಕೊಲ್ಲಿದವನು, ಬ್ರಾಹ್ಮಣ ಕೊಲ್ಲಿದವನು, ಶಿಶು ಹತ್ಯೆ ಮಾಡಿದವನು, ಸ್ತ್ರೀ ಹತ್ಯೆ ಮಾಡಿದವನಂತೆ ಏನೋ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಉಪಾಯ ಇಲ್ಲ. ಇದಕ್ಕೆ ಉಪಾಯ ಏನದ ಅಂದರೆ ಒಂದೇ ಒಂದು, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲಾವುದು ನರರಿಗೆ ಮುಕ್ತಿ. ಇದು ಒಂದೇ ದಾರಿ. ಮತ್ತೆ ನಾವು ಎಲ್ಲ ಸಣ್ಣ ಪಾಪ ಭಾಳ ಪುಣ್ಯ ಮಾಡ್ಯಾರ ಜಗತ್ತಿನಾಗ 6 ಪುಣ್ಯಾತ್ಮರು ಇಲ್ಲಂತ. ಅದು ದೊಡ್ಡ ಸಾಧನೆ ಇಲ್ಲಂತಲ್ಲ. ಆದರೂ ಕೂಡ ಮಹಾಪಾಪ ಅವರಲ್ಲಿ ಆದಂತ ಅರ್ಥ ಆಯ್ತು. ಪುಣ್ಯ ಭಾಳ ಮಾಡ್ಯಾರ, ದೊಡ್ಡ ಪಾಪ ಇಟ್ಕೊಂಡಾರ. ಆ ಪಾಪ ನಿವೃತ್ತಿ ಎದರಿಂದ ಆಗ್ತದ ಅಂದರೆ ಈ ಶ್ರೀ ಗುರು, ಅದು ವಚನೋಪದೇಶ. ಇಲ್ಲಿಗೆ ನಮಗೆ ಬರಕ್ಕೆ ಬಿಡುತ್ತಿಲ್ಲ ಅಂತಂದ್ರೆ ಏನು ಮಾಡಬೇಕು? ನಾವು ತಿಳ್ಕೋಬೇಕು. ಇದನ್ನ ಕಳ್ಕೋಬೇಕಾದ್ರೆ ಸರ್ವ ಪಾಪನು ನಿವೃತ್ತಿ ಆಗ್ತಾವ, ಮಲದೋಷ ಹೋಗ್ತದ, ವಿಕ್ಷೇಪ ದೋಷ ಹೋಗ್ತದ, ಆವರಣ ಅನ್ನುವಂಥ ಅಜ್ಞಾನವು ಕೂಡ ಕಳೆಯುವಂಥ ಪರಿಹಾರ ಎಲ್ಲಿ ಆದಂದ್ರೆ ಗುರುವಿನ ವಚನದಲ್ಲಿ ಆದ ನೋಡ್ರಿ. ಒಂದೊಂದು ಕಳ್ಕೊಳಕ ಒಂದೊಂದು ಕಾರ್ಯ ಮಾಡೋದಕ್ಕಿಂತ ಸರ್ವನಾಶ ಆಗ್ತಾವ. ಸರ್ವಕರ್ಮಾಣಿ ಭಸ್ಮಾತ್ ಕುರಿತು ಅರ್ಜುನ. ಹಾಗಾಗಿ ದೇವನು ಒಂದು ವಸ್ತುವಿನಲ್ಲಿ ಮಾತ್ರ ಇಲ್ಲ ಅಂದ್ರು. ದೇವರು ಒಂದೇ ಪದಾರ್ಥದಲ್ಲಿ ಒಂದು ವಸ್ತುವಿನಲ್ಲಿ ಆನಂದ ತಿಳ್ಬೇಡ. ಹಂಗಿತ್ತು ಅಂದ್ರೆ ಅದು ದೇವರಲ್ಲ. ಮತ್ತೆ ನಾವೇ ದೇವರ ಆಗಿದ್ರೆ ನಮ್ಮನ್ನ ಸಾಕಿ ಸಲುವಿ ಅವರನ್ನು ರಕ್ಷಣೆ ಮಾಡಿ ಅವರಿಗಾಗಿ ಇಡೀ 100 ವರ್ಷ ಅನಂತ ಕಷ್ಟವನ್ನ ಪಟ್ಟಂತ ವ್ಯಕ್ತಿನ ಮನೆಯಾಗ 1-4 ತಾಸು ಹೆಚ್ಚಿಗೆ ಇಡಲಾರ್ದ ಕುಣಿಯಾಗಿಡ್ತಾರಂದ್ರೆ ನಾವು ದೇವರಲ್ಲ ಅಂತ ಅರ್ಥ. ಇಡ್ತಾರಿಲ್ಲ ಅಲ್ಲ? ಯಾರಿಂದ ಇಟ್ಕೊಂಡಾರ ಹಂಗೆ ಮನೆಯಾಗ? ರಾಮಂದೇ ಇಟ್ಟಿಲ್ಲ,
ಲಕ್ಷ್ಮಣದ ಇಟ್ಟಿಲ್ಲ, ಕೃಷ್ಣಂದ ಇಟ್ಟಿಲ್ಲ, ವಶಿಷ್ಠಂದ ಇಟ್ಟಿಲ್ಲ, ಬ್ರಹ್ಮಂದಿಲ್ಲ, ವಿಷ್ಣು ರುದ್ರ ಶರೀರ ಸಮಾಧಿ ಅಂತ ಯಾವಂತ ಕೇಳಿರ ನೀವು? ಎಲ್ಲರೂ ಎಲ್ಲೆಲ್ಲೋ ಒಂದೊಂದು ಕಡೆ ಇಟ್ಟುವೆ ಅವ. ಯಾಕಂದ್ರೆ ಇವು ದೇವರಲ್ಲ ಅಂತ ಗೊತ್ತದ ಅವ್ರಿಗೆ, ಇಡೋರಿಗೆ ಗೊತ್ತದ ದೇವರಲ್ಲ ಅಂತ. ಇದಕ್ಕೆ ಗೊತ್ತಾಗವಲ್ತು. ನಮ್ಮನ್ನ ಇಡೋರಿಗೆ ಗೊತ್ತಾದಂತ ಅರ್ಥ ಇವು ದೇವರೆಲ್ಲ ಪೀಡಿದ್ದಂಗೆ ಅವ, ದೇವಿದ್ದಂಗೆ ಅವ, ಹೋಗಿ ಎಲ್ಲ ಸುಟ್ಟಾಗಿ ಬರಮ ನಲ್ದಾಗಿಟ್ಟು ಮನೆ ಸಹ ವಾಸನೆ ಬರಬಾರಂತ ದಾರ್ಯಾಗ ಮುಖ ತೊಗೊಂಡು ಮೈ ತೊಗೊಂಡು ಮನೆಗೆ ಬರುತ್ತೆ. ಅವರಿಗೆ ಗೊತ್ತಾದಿಲ್ಲ ಇದು ದೇವರಲ್ಲ ಅಂತ. ಅದರಂತೆ ದೇಹ ಎಂದು ದೇವರಲ್ಲ, ಅನುಭವಕ್ಕೆ ವಿರೋಧ ಆದುದರಿಂದ ಶ್ರುತಿಯು ಅವನನ್ನ ತ್ರಿವಿಧ ಪರಿಚ್ಛಿನ್ನ ಶೂನ್ಯನೆಂದು ಹೇಳುತ್ತದೆ. ತ್ರಿವಿಧ ಮೂರು ಪ್ರಕಾರ: ಭೂತಕಾಲ, ಭವಿಷ್ಯತ್ಕಾಲ, ವರ್ತಮಾನ ಕಾಲ. ಹಿಂದನೂ ಇರಬೇಕು, ಈಗನೂ ಇರಬೇಕು, ಮುಂದೆನೂ ಇರಬೇಕು. ಅದ್ಯಾವುದು? ಮೂರು ಕಾಲದಲ್ಲಿ ಇರುವಂಥ ವಸ್ತುವಾಗಿರ್ಬೇಕು. ಮಳೆಗಾಲ ಚಳಿಗಾಲದಾಗಿಲ್ಲಲ್ರಿ, ಚಳಿಗಾಲ ಬೇಸಿಗೆಯಲ್ಲಿಲ್ಲ, ಬೇಸಿಗೆಯಲ್ಲಿ ಮತ್ತೆ ಎರಡು ಕಾಲ ಇಲ್ಲ, ಸಂಬಂಧ ಇಲ್ಲ. ಆದರೆ ಎಲ್ಲ ಕಾಲದಲ್ಲಿ ಬೈಲಾದಲ್ಲ, ಈ ಬೈಲು ಬೇಸಿಗೆಗೂ ಬೈಲಾದ, ಮಳೆಗಾಲದಾಗ ಬೈಲಾದ, ಚಳಿಗಾಲದಾಗ ಬೈಲಾದ. ಅದರಂತೆ ಹಿಂದಿನ ದೇಹದಲ್ಲಿಯೂ ಆದ, ಈ ದೇಹದಲ್ಲಿ ಆದ, ಮುಂದಿನ ದೇಹದಲ್ಲಿ ಇರುವುದು ಏನಾದ ಅಂದರೆ ಮೂರು ಕಾಲದೊಳಗಿದ್ದು ಜಾಗ್ರ, ಸ್ವಪ್ನ, ಸುಷುಪ್ತಿ, ತೂರ್ಯಾವಸ್ಥೆಯನ್ನು ಅರಿಯುವಂಥ ಜ್ಞಾನ ಅದಲ್ಲ, ಅದು ಒಂದೇ ಕಾಲದಾಗ ಅದೇನು. ನೀ ಎದ್ದಾಗನ ಅದ, ಕನಸು ಬಿದ್ದಾಗನ ಅದ, ನಿದ್ದೆಗನ ಅದಲ್ಲ, ಅದು ದೇವರು. ಅದಕ್ಕೆ ಆಕಾರ ಅದೇನು? ಆಕಾರ ಇಲ್ಲಲ್ಲ. ಅದಕ್ಕೆ ರೂಪ ಅದೇನು? ರೂಪ ಇಲ್ಲಲ್ಲ. ಅದು ನಿನ್ನಲ್ಲಿ ಅಷ್ಟೇ ಅದೇನು? ಎಲ್ಲ ಕಡೆ. ಈ ಆ ಪರಮಾತ್ಮನ ವಿಶ್ವರೂಪವನ್ನು ನೀನು ನೋಡಬೇಕಾಗಿತ್ತಂದ್ರೆ ಅರ್ಜುನನು ಯಾವ ಜ್ಞಾನ ದೃಷ್ಟಿಯಿಂದ ನೋಡಿದನೋ ಅದೇ ಪ್ರಕಾರವಾಗಿ ದಿವ್ಯ ನೇತ್ರವನ್ನ ಪಡೆದು ತನ್ನೊಳಗೆ ಹೊರಗೂ ಇದೇ ರೂಪವನ್ನು ದರ್ಶನ ಮಾಡಿಕೊಂಡ. ಹೇ ಧೃತರಾಷ್ಟ್ರ, ಈ ಕ್ಷಣದಲ್ಲಿ ಇಂಥ ಕಾರ್ಯ ನಡೀತು ನೋಡು ಅಂತ ಸಂಜಯ ಧೃತರಾಷ್ಟ್ರಿಗೆ ಹೇಳಿದ್ರು. ಅವನಿಗೆ ಆರಾಟ ಬಿತ್ತು ನೋಡ್ರಿ, ಬೆಂಕಿ ಬಿದ್ದಂಗೆ ಒಳಗ. ಸುಮ್ಮನೆ ಹೊರಗಡೆ ನಾಟಕವಾಗಿ ಕೇಳಕತ್ತಾನ, ಒಳಗಡೆ ಏನದ? ಪುತ್ರ ಮೋಹ. ತನ್ನ ಮಕ್ಕಳ ಮೇಲೆ ಮೋಹ ಆದವಿನ ಪಾಂಡವರ ಮೇಲೆ ಮೋಹ ಇಲ್ಲ ಅವನಿಗೆ. ಯಾರಿಗೆ? ಧೃತರಾಷ್ಟ್ರನಿಗೆ. ಆದರೆ ಬಲ್ಲವರ ಸಂಘ ಮಾಡ್ಯಾನಲ್ಲ, ಆ ಒಂದು ಮುಲಾಜಿಗಾಗಿ ಅದು ತೋರುಗೊಳ್ಳಾರ್ದೆ ಒಳಗ ಒಂದು ಇಟ್ಟುಕೊಂಡೆ ಹೊರಗಡೆ ಕೇಳಕತ್ತ. ಹಾಗಾಗಿ ಇಲ್ಲಿ ಕೂಡ ಅರ್ಜುನನು ತನ್ನ ದೃಷ್ಟಿಯನ್ನು ಮತ್ತೊಂದು ಕಡೆ ತಿರುಗಿಸಿ ತನ್ನ ಪ್ರಭುವಿನ ಕಂಠ ಮಸ್ತಕಗಳನ್ನು ನೋಡಲು. ಕಂಠ ಅಂದರೆ ಇದು ಕುತ್ತಿಗೆ, ಮಸ್ತಕ ಅಂದರೆ ಕಿರೀಟಿಡುವ ಸ್ಥಾನ ನೋಡಲು ಯಾವುದರಿಂದ ಕಲ್ಪ ವೃಕ್ಷಗಳು ಜನಿಸಿದವೋ, ಯಾವುದು ಆತ್ಮ ಪ್ರಾಪ್ತಿಗೆ ಅಧಿಷ್ಠಾನವೋ, ಪರಿಣಾಮವನ್ನು ಹೊಂದಿ ಬಳಲಿದ ಪ್ರಕೃತಿಯು ಎಲ್ಲಿ ವಿಶ್ರಾಂತಿ ಪಡೆಯುವುದೋ ಆ ಪರಮಾತ್ಮನು ದಿವ್ಯವಾದ ಪುಷ್ಪ ಮಾಲೆಗಳನ್ನು ಧರಿಸಿದಂತೆ ಕಂಡ. ಅವನು ಹೆಂಗ ಕಂಡ? ಮೊದಲೇ ವಿಶ್ವತೋ ಮುಖ, ವಿಶ್ವತೋ ಬಾಹು, ವಿಶ್ವತೋ ಚಕ್ಷು. ಆ ಜಗತ್ತಿನಲ್ಲಿ ಎಲ್ಲವೂ ಕೂಡ ಒಬ್ಬ ವ್ಯಕ್ತಿಯ ಅಂಗಾಂಗಗಳು, ಇಂದ್ರಿಯಗಳು ಕಂಡಂತೆ ಪರಮಾತ್ಮನ, ಯಾವ ಈಶ್ವರನ ಜಗತ್ತಿನ ತುಂಬಾನಿಲ್ಲ. ಅವನಿಗೆ ಪರಮಾತ್ಮನ ಇಂದ್ರಿಯಾದಿಗಳು ಕಂಡಂಗ
ಕೆಲವು ಕೈಗಳೇ ಕಣ್ಣಂಗಾದವು ಪರಮಾತ್ಮ ಕೈಗಳೇ, ಕೆಲವು ಕಡೆ ತಿರುಗಿಸಿದಾಗ ಪರಮಾತ್ಮನ ಕಿವಿಗಳು ಕಣ್ಣಂಗಾದವು, ಕೆಲವು ಕಡೆ ನೋಡಿದಾಗ ಪರಮಾತ್ಮನ ಶಿಖರ ಕಣ್ಣಂಗಾಯ್ತು, ಕೆಲವು ಸಲ ಪರಮಾತ್ಮನ ಕಂಠಸ್ಥಾನ ಕಣ್ಣಂಗಾಯ್ತು, ಕೆಲವು ಕಡೆ ನೋಡಿದಾಗ ಕಾಲುಗಳು ಪಾದಗಳೇ ಕಣ್ಣಂಗಾಯ್ತು. ಈ ರೀತಿ ಭಾವನೆ ಅರ್ಜುನನಿಗೆ ಬರಲಿಕ್ಕೆ ಹತ್ಯದ ನೋಡೋ ಧೃತರಾಷ್ಟ್ರ ಅಂತ ಮತ್ತೆ ಒತ್ತಿ ಒತ್ತಿ ಹೇಳಕತ್ತ, ಅರ್ಜುನ ಕಾಡಕತ್ತ. ಹಾಗೆ ಮತ್ತೆ ಸಾರಾಂಶವೇನೆಂದರೆ ಪುಷ್ಪ ಮಾಲೆಗಳನ್ನು ಧರಿಸಿದ ಕಂಠಗಳೆಲ್ಲವೂ ಪರಮಾತ್ಮನ ಕಂಠಗಳೇ. ಏನೇನು ಕಾಣ್ತಾವ ಎಲ್ಲವೂ ಪರಮಾತ್ಮನವೇ. ಪರಮಾತ್ಮ ಬಿಟ್ಟು ಏನಾವಿಲ್ಲ. ತೃಣಮಪಿ ನ ಚಲತಿ ಅಂದ್ರು. ಒಂದು ಹುಲ್ಲು ಕಡ್ಡಿ ಕೂಡ ಹಿಂಗೆ ಅಲಗಾಡ್ತದ ಅಥವಾ ಭೂಮಿಯಿಂದ ಬೆಳಿಬೇಕಾಗಿದ್ರೆ ಪರಮಾತ್ಮನ ಅಂಶ ಇದ್ದಾಗ ಅಲಗಾಡ್ತದ, ಪರಮಾತ್ಮನ ಅಂಶ ಇದ್ದಾಗ ಬೆಳೀತದ. ಅಂದಾಗ ಹುಲ್ಲು ಕಡ್ಡಿಗೆ ಪರಮಾತ್ಮ ಅವನು ಇಲ್ಲದೆ ನಡೆಯೋದಿಲ್ಲ ಅಂದರೆ ಇಂಥ 14 ಲೋಕದ ಜಗತ್ತು ನಡೀತದಂದ್ರೆ ಆ ಭಗವಂತ ಅನಂತ ನಡೀತದ. ಆ ಭಗವಂತ ಇಲ್ಲ ಅಂದರೆ ಇವತ್ತು ಜಗತ್ತು ಕುಂತು ಕುಂತಲ್ಲೇ ಪ್ರಳಯ ಆಗ್ತಿತ್ತು, ನಿಂತು ನಿಂತಲ್ಲೇ ಬೆಂಕಿ ಹತ್ತಿ ಹೋಗ್ತಿತ್ತು. ಬಸವಾನಂದರು ಹೇಳ್ತಿದ್ರು, ತಮ್ಮ ಇಂಥ ಕಲಿಯುಗದಲ್ಲಿ 3 ಭಾಗ ಅಧರ್ಮ 1 ಭಾಗ ಧರ್ಮ, ಇದನ್ನು ಬಿಡಬಾಡ್ರಿ. ಕಲಿಯುಗದಲ್ಲಿ 3 ಭಾಗ ಅಧರ್ಮದ ಮೇಲೆ ಕಾಣಿಸ್ತದ, ಧರ್ಮ ಇದ್ದಂಗೆ ಕಾಣಿಸ್ತದ. ಆ ಐಸ್ ಕ್ರೀಮಿಗೆ ಬಣ್ಣ ಹಚ್ಚಿದಂಗೆ ಮೊದಲು ಕಡ್ಡಿ ಐಸ್ ಕ್ರೀಮ್ ನಾ ಹೇಳೋದು, ಆ 5 ಪೈಸೆ 10 ಪೈಸೆ ಕೊಟ್ಟು ಎಗ್ರೆ ಅಡಿಕಂತ ತಿನ್ಬೇಕು. ಸ್ವಲ್ಪ ಹಿಂಗಿಂಗೆ ಅನ್ನೋದ್ರಾಗ ಒಳಗೆ ಬೆಳ್ಳಗ ಉಳಿ ಉಳಿ ಆಗ್ಬೇಕು. ಐಸ್ ಕ್ರೀಮ್ ಮೇಲೆ ಬಣ್ಣ ಹೆಂಗದ ಅದ್ರಂಗ ಧರ್ಮದ ಮೇಲೆ ಅಧರ್ಮದ ಬಣ್ಣಾದೀಗ ಸ್ವಲ್ಪ ನೋಡಿದಾಗಲ್ಲ ಅದು ನಿಜವಾದ ಗುಣ ಗೊತ್ತಾಗ್ತದೆ. ಆದ್ರೆ ಲೆಕ್ಕ ಹಾಕ್ರಿ, ಇಂಥ ಒಂದು ಭಾಗ ಧರ್ಮದಲ್ಲಿ ಮತ್ತೆ ಏನು ಮಾಡಬೇಕು, ಮತ್ತೆ 3 ಭಾಗ ಮಾಡ್ಬೇಕು. ಇಲ್ಲಿ 3 ಭಾಗ ನಿನ್ನೆನೆ ಅರ್ಜುನಿಗೆ ಹೇಳನ ಕೃಷ್ಣ ಭಗವಂತ. ದೃಷ್ಟಿ ಬೇರೆ, ಸಮದೃಷ್ಟಿ ಬೇರೆ, ದಿವ್ಯ ದೃಷ್ಟಿ ಬೇರೆ. ಯಾರು ಇಂಥ ಮಹಾತ್ಮರ ಸಂತರ ಶರಣರ ಜ್ಞಾನಿಗಳ ಒಡನಾಟದಿಂದ ಆ ದಿವ್ಯ ಚರ್ಮ ಚಕ್ಷು ಅಂದದಕ್ಕೆ, ಇದು ಚರ್ಮ, ಅದು ಚರ್ಮ, ತೊಗಲಿನ ಕಣ್ಣು. ಚರ್ಮ ಅಂತ ತೊಗಲು ಅಂತ, ತೊಗಲಿಂದ ಕಣ್ಣು ಆದ್ಮೇಲೆ ಇದಕ್ಕೆ ತೊಗಲೇ ಕಾಣ್ತದ. ಇವನ ಆತ್ಮ ಹೆಂಗೆ ಕಾಣ್ತದ? ಕಾಣ್ತದ? ಕಣ್ಣು ನೋಡೋ ಕಣ್ಣಕ್ಕೆ ಚರ್ಮ ಅದಂದ್ರೆ ಅದು ಎಲ್ಲೆಲ್ಲಿ ನೋಡ್ತದ? ಬರೀ ಚರ್ಮನೇ ಕಾಣ್ತದ, ಬೇರೆ ಕಾಣಕ್ ಬರಂಗಿಲ್ಲ. ಅದು ಈ ಚರ್ಮ ನೇತ್ರಗಳನ್ನ ಬಿಟ್ಟು ದಿವ್ಯ ನೇತ್ರ ಅಂದ್ರೆ ಅದು 3ನೇ ಕಣ್ಣು ಅಂತ ಅರ್ಥ. ಆ ಕಣ್ಣಿಗೆ ಜ್ಞಾನ ನೇತ್ರ, ಜ್ಞಾನ ನೇತ್ರ ಅಂತ ಬರೆದು. ಈ ಜ್ಞಾನ ನೇತ್ರ ಯಾರಲ್ಲಿ ಇತ್ತು ಅಂದ್ರೆ ಶಿವನಲ್ಲಿ ಅದ್ ನೋಡ್ರಿ. ಪರಮಾತ್ಮಲ್ಲಿ ಏನದ 3 ಕಣ್ಣು ಅವಲ್ಲ, 3 ಕಣ್ಣು ಅಂದ್ರೆ. ಅದಕ್ಕಾಗಿ ಈ ಜಗತ್ತು ಅವನಿಗೆ ತನ್ನ ಸ್ವರೂಪ ಕಂಡಿತ್ತು ನೋಡು. ಪರಮಾತ್ಮನಿಗೆ ತನ್ನ ಸ್ವರೂಪ ಕಂಡದ. ನಮಗೆ ಯಾಕೆ ಕಾಣವಲ್ತ್ರಿ? ಪರಮಾತ್ಮನ ಅಂಶನೇ ಅಂತೀರಿ. ಪರಮಾತ್ಮ ಕಂಡದ್ದು ನಮಗೆ ಕಾಣಬೇಕಾಗಿತ್ತಲ್ಲ. ಅದಕ್ಕೆ ಕಂಡಿಲ್ಲ ಅಂದರೆ ನಾವು ಬೇರೆ ಆತ ಬೇರೆ ಅಂತ ನೀವು ಅನ್ಬೋದು, ಹೌದಿಲ್ಲ? ಪರಮಾತ್ಮ ಸ್ವರೂಪನೇ ಜೀವಾತ್ಮ ಅಂತೀವಲ್ಲ ನಾವು. ಮತ್ತೆ ಪರಮಾತ್ಮಗ ಜಗತ್ತೆಲ್ಲವೂ ತನ್ನ ಸ್ವರೂಪ ಕಂಡಾಗ ನಮಗ ಎಡಗೈ ಬಲಗೈನೇ ಬೇರೆ ಬೇರೆ ಕಾಣ್ತಾವ. ಇದು ಸುಮಾರ, ಇದು ಶೇಷ. ಮತ್ತು ನಾವೆಂಗ ಪರಮಾತ್ಮ ಆತೀವಿ, ಅವನು ನಾನಲ್ಲ ಅಂತ ಸಂಶಯ ಬಂದರೆ ಅದ್ರ ಪರಿಹಾರಕ್ಕಾಗಿ ನೋಡು,
ಅದನ್ನ ನೋಡಬೇಕಾಗಿತ್ತು. ಪರಮಾತ್ಮನ ಕಂಡಂತ ಜಗತ್ತು ಪರಮಾತ್ಮ ಸ್ವರೂಪ ಅಂತ ಅನುಭವ ಬರಬೇಕಾದ್ರೆ ಪರಮಾತ್ಮ ಯಾವ ಕಣ್ಣಿಲೆ ನೋಡ್ಯಾನ ಅದೇ ಕಣ್ಣಿಲೆ ನೀನು ನೋಡು, ನಿನಗೆ ಕಾಣ್ತದೆ. ಆ ಕಣ್ಣೇ ನಮಗೆ ಇಲ್ಲ ಅಂದಮೇಲೆ ಅದು ಹೆಂಗೆ ನೋಡ್ತಿದೆ ಅಂತ. ಹಾಗಾಗಿ ಆ ದಿವ್ಯ ನೇತ್ರವನ್ನು ಪಡೆದಂಥ ಅರ್ಜುನನಿಗೆ ಏನಾಯಿತು ಅಂದರೆ ಪರಮಾರಾಧ್ಯ ಸ್ವರೂಪವಾದ ವಿಶ್ವರೂಪ ಪರಮಾತ್ಮನಕ್ಕೆ ಸೊಂಟಕ್ಕೆ ಸುತ್ತಿದ ಪಿತಾಂಬರವು ಸೂರ್ಯ ಪ್ರಕಾಶವೇ ಸ್ವರ್ಗವನ್ನು ಧರಿಸುತ್ತಿರುವಂತೆ ತೋರುತ್ತೆಯದು. ಈ ರೀತಿಯಾಗಿ ಅನಂತ ವರ್ಣನೆಯನ್ನು ಅಲ್ಲಿ ಮಾಡ್ತಾ ಬಂದರು. ಅದನ್ನ ನೋಡಬೇಕಾದ್ರೆ ಏನು ಮಾಡೋ ಏನು ಬದ್ದಾಡ್ತ ನೀ ನೋಡಬೇಕಾದ್ರೆ ಮಾಡು ಗುರುವಿನ ಸೇವಾ. ಸೇವಾಗಳಲ್ಲಿ 4 ಪ್ರಕಾರ ಇದ್ರೂ ಕೂಡ ಯಾವುದೋ ಒಂದು ಸೇವೆಯನ್ನಾದರೂ ಕೂಡ ನಾವು ಮಾಡಿರಬೇಕು. ಅದರಲ್ಲಿ ಕನಿಷ್ಠ ಸೇವೆಗಳು ಬೇರೆ, ಉತ್ತಮ ಸೇವೆಗಳು ಬೇರೆ, ದಿವ್ಯ ಸೇವೆಗಳು ಬೇರೆ. ಈ ಕಲಿಯುಗದಲ್ಲಿ ಗುರುಗಳಿಗೆ ಸೇವೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತದೆ. ಅವಶ್ಯಕತೆ ಏನು ಬೇಕಾಗಿಲ್ಲ, ಆದರೆ ಸೇವೆ ಮಾಡೋದು ಬೇಕಾಗಿಲ್ಲ. ಶಿಷ್ಯರಿಗೆ ಕಳಕಳಿಯ ಮಾತು, ಸೇವನೆ ಮಾಡುವ ಬುದ್ಧಿ ಇದ್ರೆ ಸಾಕು, ಮುಕ್ತರಾತ. ಈಗ ಕಲಿಯುಗ ಆದಿದು. ಆ ಹಿಂದಿನ ಕಾಲದಲ್ಲಿ ಮಾಡೋದಂತ ಸೇವೆ ಮಾಡೋದು ಭಾಳ ಕಷ್ಟ ಅದ. ಮಾಡಿದ್ರೂ ಪರವಾಗಿಲ್ಲ. ಅವನು ಹೇಳುವಂಥ ಉಪದೇಶದ ವಾಕ್ಯ, ನೀನೇ ಆತ್ಮ ಇದ್ದೆ, ನೀನು ಬ್ರಹ್ಮ ಇದ್ದೆ ನೋಡು, ನೀ ಹುಟ್ಟಿಲ್ಲ, ನೀ ಸಾಯೋದಿಲ್ಲ, ನಿನಗ ಹುಟ್ಟು ಸಾವು ಬಂದದ್ದು ದೇಹಕ್ಕ, ಮತ್ತೆ ಅನ್ನ ನೀರು ಬೇಕಾದದ್ದು ಪ್ರಾಣಕ್ಕ, ಸುಖ ದುಃಖ ಆಗೋದು ಮನಸ್ಸಿಗೆ, ಇವು 3 ನೀನಗ ಸಂಬಂಧ ಇಲ್ಲ. ಯಾಕೆಲ್ಲ ದೇಹಕ್ಕೆ ಸಂಬಂಧ ಅವ, ದೇಹಕ್ಕೆ ಬೇಕೇ ಬೇಕಲ್ಲ. ಆದರೆ ದೇಹವನ್ನು ತಿಳಿಯುವಂಥ ಆತ್ಮ ನೀನಿದ್ದಿ, ನಿನಗೆ ಅಸಂಗಿದ್ದಿ, ನಿನಗೆ ಅವಶ್ಯಕತೆ ಇಲ್ಲ ಅಂತ ಮಹಾತ್ಮ ಹೇಳುವಂಥ ವಾಕ್ಯಗಳನ್ನು ಸೇವನೆ ಮಾಡೋದು ಅಂದ್ರೇನು, ಸ್ವೀಕಾರ ಮಾಡೋದು, ಒಪ್ಪೋದು ಅಂತ. ಅಷ್ಟು ಮಾಡಿದ್ರೆ ಸಾಕಲ್ಲ, ಮುಕ್ತರಾಗಿಲ್ಲೇನು? ಹಾಗೆ ಆತರ. ಆ ಕಾರಣದಿಂದ ಇಲ್ಲಿ ಕೂಡ ಕೈಲಾಸ ಧವಲಗಿರಿಯ ಮೇಲೆ ಪಾದರಸವ ಲೇಪಿಸದಂತೆಯೂ, ಕ್ಷೀರ ಸಾಗರಕ್ಕೆ ಕ್ಷೀರದಂಥ ಬಿಳಿ ಬಣ್ಣದ ವಸ್ತ್ರವನ್ನು ಕಟ್ಟಿದಂತೆಯೂ, ಬೆಳದಿಂಗಳೆಂಬ ಆಭರಣವನ್ನು ಆಕಾಶಕ್ಕೆ ತೊಡಿಸಿದಂತೆಯೂ, ವಿಶ್ವವಾದ ಪ್ರಭುವಿನ ಶರೀರದೆಲ್ಲ ಚಂದನವನ್ನು ಲೇಪಿಸದಂತೆ. ಎತ್ತೆತ್ತು ನೋಡಲು ನೀನೇ ದೇವ. ಚಂದ್ರಮನ ಬೆಳದಿಂಗಳನ್ನು ನೋಡಬೇಕಾದ್ರೆ ಚಂದ್ರನಿಂದನೇ ನೋಡಬೇಕು. ಸೂರ್ಯನ ಬೆಳಕನ್ನು ನೋಡ್ಬೇಕಾದ್ರೆ ಸೂರ್ಯನಿಂದ ನೋಡ್ಬೇಕು. ದೀಪ ಹಚ್ಚಿ ನೋಡಕ್ ಬರ್ತದ? ದೀಪ ಕಾಣ್ತಾನ ಸೂರ್ಯ? ಹೌದಿಲ್ಲ. ಅದರಂತೆ ನಿನ್ನನ್ನು ನೀನು ನೋಡಬೇಕಾಗಿದ್ದರೆ ನಿನ್ನೊಳಗೆ ನೀನು ಹುಡುಕು ಅಂದರು. ನಮ್ಮೊಳಗೆ ನಾವು ನೋಡಬೇಕು. ಅದು ಯಾರ ಪ್ರಕಾಶದಂತೆ ಅಂದರೆ ನಿನ್ನ ಪ್ರಕಾಶದಿಂದ ನಿನ್ನ ನೀನು ನೋಡ್ಬೇಕಾಗ್ಯದ. ಸೂರ್ಯನಿಂದನೇ ಸೂರ್ಯ ನೋಡ್ತೀವಿಲ್ಲ. ಆದರೂ ಕೂಡ ಮಹಾತ್ಮರು ಶರಣರು ಧೂಳೆತ್ತಲು, ಸೂರ್ಯನಿಗೆ ಧೂಳೆತ್ತಲು ಸೂರ್ಯನು ಮಾಚಿದನೆ ದೇವ ಕೇಳ್ತಾರವರು. ಸೂರ್ಯನ ಅವನಿಗೆ ಈ ಭೂಮಿಯ ಮೇಲೆ ಬಿರುಗಾಳಿ ಬೀಸಕತ್ತದ, ಧೂಳೆಲ್ಲ ಗೆದ್ದದ. ಆ ಸೂರ್ಯನಿಗೆ ಮುಸುಕಾಯ್ತಿಲ್ಲ, ಮುಸುಗಿದಂತಾಯ್ತು, ಮುಚ್ಚಿದಂತಾಯ್ತು. ಆದರೆ ಸೂರ್ಯನಿಗೆ ಏನನ್ನಾಗ್ಯದೇನು? ಧೂಳು ಏಳಾದಾಗನು ಸೂರ್ಯನ, ಧೂಳೆದ್ದಾಗನು ಸೂರ್ಯನ. ಆ ಧೂಳು ನಾಶವಾದ ಮೇಲೆ ಸೂರ್ಯನ ಹೆಂಗಂದ್ರೆ ಧೂಳಿಗೆ ಅಸಂಗವಾಗ್ಯಾನ. ಧೂಳಿಗೆ ಹತ್ತಿತ್ತಂದ್ರೆ ಅವನ ಮೈಯಾರು ತೊಡೋದು ಸೂರ್ಯನಿಗೆ. ಸೂರ್ಯನಿಗೆ ಧೂಳು ಹತ್ತದ, ನಾವು ಹೇಳ್ತೀವಿ ಹೊರಗೆ ಬಂದ ಧೂಳು ಹತ್ತದ,
ಹೆಣಕ್ಕೆ ಹೋಗಿ ಬಂದ್ರೆ ಪಾಪ ಬಂದದ, ಬಡ ಬಡ ಎಡ್ತಮ್ಮ ನೀರು ಹಾಕಂತೀವಿ, ಹೋಗಿ ತಾಪಸ್ಸೆ ಬೇರೆ. ಸೂರ್ಯನಿಗೆ ಇಷ್ಟು ಸಹಸ್ರಾರು ಜಗತ್ತಿನಲ್ಲಿ ಎಷ್ಟು ಹೆಣಗಳು ಸತ್ತು ಹೋಗ್ಯಾವಂದ್ರೆ ಗೊತ್ತಿಲ್ಲ. ಧರಣಿಯನ್ನೆಲ್ಲವ ಸಣ್ಣಿಸಿ ಧೂಳಿ ಮಾಡಲಾಗಿ ಆ ಪರಮಾಣುಗಳು ಅನಿತು ದೇಹವನ್ನು ಧರಿಸುತ್ತಾ ಬಂದೆ ಒಂದೊಂದು ಜೀವರ ಬಸರೋಳೋದು. ಲೆಕ್ಕ ಇಲ್ಲದಷ್ಟು ಹೆಣಗಳು ಭೂಮಿಯಲ್ಲಿ ಉಡ್ಯವಲ್ಲ. ಇವೆಲ್ಲ ಹೆಣಗಳು ಈಗ ಉಣಿದ ಜಾಗಕ್ಕೆ ತೋಡಿ ನೋಡ್ರಿ ಅವಿಲ್ಲ, ಹೆಣ ಇಲ್ಲ. ಅವೆಲ್ಲ ಆಯಾ ತತ್ವಕ್ಕೆ ಹಂಚೋಗ್ಯಾವ. ಭೂಮಿ ತತ್ವ ಭೂಮಿಯಾಗಾಯ್ತು, ಜಲತತ್ವ ನೀರಿನಾಗ ಹೋಗ್ಯದ, ವಾಯು ತತ್ವ ಆಕಾಶಕ್ಕೆ ಹೋಗ್ಯದ, ಅಗ್ನಿ ತತ್ವ ಅಗ್ನಿಯಲ್ಲಿಗೆ ಹೋಗ್ಯದ. ಹೌದಿಲ್ಲ? ಹೀಗೆ ಆಯಾ ತತ್ವಗಳು ಹೋಗಿ ಅಂದ್ರೆ ಸೂರ್ಯನಲ್ಲಿ ಹೋಗಿ ಮುಟ್ಟೆವಂತ ಆಯ್ತಲ್ಲ. ನಾವು ಒಂದು ಹೆಣ ಸತ್ತರೆ ಮೈಲಿಗೆ ಆಗ್ಯದ. ಇಷ್ಟು ಹೆಣಗಳು ಸತ್ತದ್ದು ಎಲ್ಲ ಅವನಿಗೆ ಮುಟ್ಟದ ಮೇಲೆ ಅವನ ಮೈಲಿಗೆ ಆಗ್ಯಾನ ಸೂರ್ಯ ಆಗ್ಯಾನ? ಆಗಿಲ್ಲ. ಯಾಕಂದ್ರೆ ಅವನಿಗೆ ಆಗೋದಿಲ್ಲ ಅಂತ, ಅಷ್ಟು ಸಾಮರ್ಥ್ಯ ಶಕ್ತಿ ಅದು ಸೂರ್ಯನಲ್ಲಿ. ಅವರಂತ ದಿವ್ಯ ಜ್ಞಾನದಿಂದ ಯಾರು ಆ ಆತ್ಮ ನನ್ನಲ್ಲೇ ಆಣ ಅಂತ ನಾನೇ ಇದ್ದೀನಂತ ತಿಳ್ಕೊಂಡವನಿಗೆ ಇವು ಯಾವ ಕೂಡ ತಗಲಂಗಿಲ್ಲ ನೋಡು. ಯಾವ ಅವನಿಗೆ ಮುಸ್ಕಂಗಿಲ್ಲ, ಮುಚ್ಚಂಗಿಲ್ಲ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದಿವ್ಯ ದೃಷ್ಟಿಯನ್ನ ಅರ್ಜುನ ಹೇ ಧೃತರಾಷ್ಟ್ರ ಈಗ ನೋಡಿದ 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 ಅಂತ ಸಂಜೆ ಹೇಳಕತ್ತಾನ. ಧೃತರಾಷ್ಟ್ರಗಂತೂ ಒಳಗ ತುಂಬ್ಯದ. ಏನ್ ತುಂಬ್ಯದ? ಕ್ರೋಧ ತುಂಬ್ಯದ, ಅಸೂಯೆ ತುಂಬ್ಯದ. ಆದ್ರೆ ಹೊರಗೆ ತೋರಿಸಂಗಿಲ್ಲ. ಬಲಾಢ್ಯ ಗುರುವಿನ ಶಿಷ್ಯ ಕುಂತಾನ ಅಲ್ಲಿ. ವ್ಯಾಸ ಮಹರ್ಷಿನ ಸಾಮಾನ್ಯ ಅಲ್ಲ, ಅಂತ ಗುರುವಿನ ಶಿಷ್ಯ ಅವನು ಸಾಮಾನ್ಯನು. ಮತ್ತು ನಾನು ಇದ್ದದ್ದು ಹೊರಗೆ ಹಾಕಿದ್ರೆ ಅವ್ರಿಗೆ ವಿಷಯ ಮುಟ್ಟಿಸ್ತಾನ, ಅವ್ರು ಶಾಪ ಕೊಟ್ಟರೆ ನಾನು ಸತ್ತು ಹೋಗ್ತೀನಿ ಅಂತ ಭಯ. ಆದ್ರೂ ಕೂಡ ಬಹಳ ಸಲ ಹೇಳಿ, ಒಂದ್ಸಲ ಕೇಳ್ತಾ ಕೇಳ್ತಾ ಹೇಳ್ದ ಧೃತರಾಷ್ಟ್ರ. ಸಂಜಯ್ ಕೇಳ್ದ, ನೋಡಿ ಈಗ ಏನಾಗ್ಯದ, ಈಗ ಬಂದು ಈ ಪ್ಲೇಯರ್ ಬಂದಾರ, ಈ ಪ್ಲೇಯರ್ ಬಂದಾರ, ಟಾಸ್ ಎದ್ದಾರ, ಇಂಥವ್ರು ಗೆದ್ದಾರ, ಇಂಥವ್ರು ಬ್ಯಾಟಿಂಗ್ ಮಾಡಕತ್ತಾರ, ಇಂಥವ್ರು ಬೌಲಿಂಗ್ ಮಾಡಕತ್ತಾರ ಅಂತ ಕಾಮೆಂಟ್ರಿ ಮಾಡೋರು ಹೇಳ್ತಾರಲ್ಲ. ಅವಾಗ ಸಂಜಯ್ ಕೇಳಿದ ಧೃತರಾಷ್ಟ್ರ, ಕುರುಕ್ಷೇತ್ರ ಯುದ್ಧದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ನಿಂತಾರ, ಯಾರ್ಯಾರು ಬಂದಾರ, ಅವ್ರ ಕಡೆ ಯಾರು, ಇವ್ರ ಕಡೆ ಯಾರು ಅಂತ ಕೇಳಿದ. ಅವ್ರೆಲ್ಲಷ್ಟು ಹೇಳಿದ. ಅಂದಾಗ ಈ ಯುದ್ಧ ನಿಲ್ಸಕ್ ಆಗೋದಿಲ್ಲ ಅಂದ. ಯುದ್ಧ ನಡೆದ್ರೆ ಯಾರಿಗೆ ಜಯ ಆಗ್ತದ, ಯಾರಿಗೆ ನಾಶ ಆಗ್ತಾರ ಅಂದ. ಸಂಜಯ್ ಅಂದ, ಇನ್ನು ಯುದ್ಧನೇ ಪ್ರಾರಂಭ ಆಗಿಲ್ಲ, ಇನ್ನು ಕೇಳಕತ್ತಿದ್ದಲ್ಲೋ, ಯಾರಿಗೇನಾಗಲಿ ಯುದ್ಧ ಮುಗಿದ್ಮೇಲೆ ಅಂತೂ ಅದು ಮುಗಿದ್ಮೇಲೆ, ಆಟ ಮುಗಿದ್ಮೇಲೆ ಯಾರು ಗೆದ್ರು ಯಾರು ಸೋತ್ರು ಅಂತ ಗೊತ್ತಾಗ್ತದ. ಅದಕ್ಕೆ ಯಾಕೆ ಅಷ್ಟು ಅರ್ಜೆಂಟ್ ಮಾಡುತ್ತೆ ಅಂದ್ರೆ ಒಳಗೆ ಮೋಹ ಅದಲ್ಲ. ಇಲ್ಲ, ನೀನು ಅಂದಾಜನ ಹೇಳಿ ಯಾರು ಗೆದ್ಬೋದು, ಯಾರು ಸೋಲ್ಬೋದು, ಯುದ್ಧ ನಿಲ್ಲಿಸ್ಬೋದ ಅಂತ ಕೇಳಿದಾಗ ಸಂಜಯ್ 3 ಮಾತು ಹೇಳಿದ. ಇನ್ನು ಯುದ್ಧ ಶುರುವಾಗಿಲ್ಲ, ಪ್ಲೇಯರ್ ನಿಂತಾರ, ಆಟ ಶುರುವಾಗಿಲ್ಲ. ನೋಡು ಧೃತರಾಷ್ಟ್ರೇ, ನೀವು ಕೇಳ್ತೀರಂತ ನಾ ಹೇಳಕತ್ತೀನಿ, ಯುದ್ಧ ನಡೆಯುವುದು ಖಂಡಿತ. ಯಾರ ಕಡೆಯಿಂದಲೂ ಕೂಡ ಈ ನಡೆಯುವಂಥ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ಇದು ಖಂಡಿತ. ಧೃತರಾಷ್ಟ್ರದ ಮುಂದಿಂದ ಹೇಳಂದ. ಮತ್ತೆ ಯಾರು ಸೋಲ್ತಾರಂದ, ಕೌರವರು ಸೋಲುವುದು ಶಾಶ್ವತ ಅಂದ. ಅಂದ್ರೆ ನಿನ್ನ ಮಕ್ಕಳು ಸೋಲ್ತಾರಂತ ಹೇಳಿದಂಗೆ ಆಯ್ತಲ್ಲ. ಅವನು ಸಿಟ್ಟು ಬಂದು ಅಂದ, ಮುಂದ ಅಂದ, ನನ್ನ ಮಕ್ಕಳು ಸಾಯ್ತಾರ. ಯಾರು ಗೆದ್ದಾರಂದ್ರೆ ಪಾಂಡವರು ಗೆಲ್ಲುವುದು ನಿಶ್ಚಿತ ನೋಡ್ರಿ. ಮುರೇ ಮಾತಾಡಿ, ಖಂಡಿತ ಯುದ್ಧ ನಡೀತದ, ಶಾಶ್ವತವಾಗಿ ಸಾಯ್ತಾರ, ನಿಶ್ಚಯವಾಗಿ ಅವ್ರು ಗೆಲ್ತಾರ.
ಆವಾಗ ಕುರುಡ ಧೃತರಾಷ್ಟ್ರನಿಗೆ ಆನೆ ಬಲದಷ್ಟು ಸಿಟ್ಟು ಬಂತು ನೋಡ್ರಿ. ಅಂದ, ಯಾಕ್ರಿ ಪ್ರಭು ಅಂದ. ಅಲ್ಲೋ ಇನ್ನು ಯುದ್ಧನೇ ನಡೆದಲ್ಲ, ಇಂಥವ್ರೇ ಸೋಲ್ತಾರ ಇಂಥವ್ರೇ ಸಾಯ್ತಾರಂತ ನೀನು ಹೆಂಗೆ ಹೇಳ್ತಿದ್ದ ಅಂತ ಕೇಳ್ದ. ನೀನು ಹೇಳಂತ ಹೇಳಿದ್ದಲ್ಲೋ ಮರಯ್ಯ, ಅದಕ್ಕೆ ಹೇಳಿದಂತ ಅವನು. ಹಂಗಾಗ ಸಾಧ್ಯ ಇಲ್ಲ, ನೀನು ಅವನು ಹೇಳಕ್ಕ ಅವ್ರಿಗೆ ಇರ್ತಾರಲ್ಲ. ಯಾವ ಆಧಾರದ ಮೇಲೆ ಹೇಳ್ತಿದ್ದಿ ಹೇಳಲ್ಲ ರಾಜರವರು. ಮತ್ತೆ ನಾನು ಯಾಕೆ ಹೇಳ್ತೀನಿ, ಆಧಾರ ಏನಿದಕ್ಕಂದ್ರೆ ಯತ್ರ ಕೃಷ್ಣೋ ತತ್ರ ಜಯಂ ಅಂದ. ಕೃಷ್ಣ ಭಗವಂತ ಯಾರನ್ನ ರಕ್ಷಣೆ ಮಾಡೋದ್ರ ಕಡೆ ನಿಂತಾನ ಅವ್ರಿಗೆ ಜಯ ಆಗ್ಬೇಕಲ್ಲ, ಅವ್ರಿಗೆ ಜಯ ಆಗ್ತದ. ಮತ್ತೆ ನಾಶ ಮಾಡೋರ ಕಡೆ ಇದ್ರೆ ನಾಶ ಆಗ್ತಿದ್ರು ಕೌರವರು. ಪಾಂಡವರು ರಕ್ಷಣೆ ಆಗ್ತದಂದ್ರೆ ಅಲ್ಲಿ ಕೃಷ್ಣ ಭಗವಂತನ ರಕ್ಷಣೆ ಮಾಡದೆ ಅವನ ಧರ್ಮ ಅದ. ಅದಕ್ಕೆ ಆ ಒಂದು ಶಾಸ್ತ್ರದ ನಿಶ್ಚಯದಿಂದ ಹೇಳ್ತಾನೆ, ಯತ್ರ ಕೃಷ್ಣೋ ತತ್ರ ಜಯ. ಎಲ್ಲಿ ಭಗವಂತನ ಅಲ್ಲಿ ಜಯ ನೋಡೋಣ. ಹೀಗೆ ಅನಂತ ವಾಕ್ಯಗಳನ್ನ ಮಹಾತ್ಮರು ಹೇಳ್ತಾ ಬಂದರು. ಆದರೂ ಕೂಡ ಇಲ್ಲಿವರೆಗೂ ನಾವು ಈ ಭಗವದ್ಗೀತೆಯ 11 ಅಧ್ಯಾಯವನ್ನು ಈಗ ಬಂದೀವಂದರೆ ನಮ್ಮದು ಒಂದು ಸುಯೋಗ. ಕಾರಣ ಇದನ್ನು ನಾವು ನೋಡಬೇಕು ಹೇಳಬೇಕಂತ ಅಪೇಕ್ಷಿದ್ದಿಲ್ಲ. ಸದ್ಗುರು ಬಸವಾನಂದರು 20 ವರ್ಷದ ಹಿಂದೆನೇ ಈ ಗ್ರಂಥವನ್ನು ಕೊಡರಿ ಅಂತಕ್ಕಂಥ ಭಾವದಿಂದ ಒಬ್ಬ ಸಿದ್ದಪ್ಪ ಗಿರಣಿ ಅಂತ ಅಜ್ಜನ ಕೈ ಕೊಟ್ಟಾಗ ಆ ಅಜ್ಜ ಗುರುಗಳು ನನಗೊಂದು ಗ್ರಂಥ ಕೊಟ್ಟಿದ್ರು. ನಮ್ಮವರು ಬಂದಾಗ ಅವರಿಗೆ ನೀವು ಕೊಡಬೇಕು ಅಂತ ಹೇಳಿದ್ರು. ದಯವಿಟ್ಟು ನೀವು ತಗೊಳ್ರಿ ಅಂತ ನಮ್ಮ ಉಡಿ ಮೇಲೆ ತಂದು ಹಾಕಿದ ಕಾರಣ ಗುರುಗಳ ಪ್ರಸಾದ ಇದನ್ನೆಷ್ಟು ಒಂದು ಸಲ ನಾವು ನೋಡೋಣ. ಯಾವ ಶಾಸ್ತ್ರಗಳು ಬೇರೆ ಇಲ್ಲ. ಭಗವದ್ಗೀತೆ ಆಗಲಿ, ನಿಜಗುಣದ ಶಾಸ್ತ್ರ ಆಗಲಿ, ಸರ್ಪಭೂಷಣದಾಗಲಿ, ವೇದಗಳಾಗಲಿ ಯಾವ ಬೇರೆ ಬೇರೆ ಅಲ್ಲ. ಎಲ್ಲವೂ ಕೊನೆಗೆ ಹೇಳಿದ್ರಂದ್ರೆ ಅದೇ ತತ್ವಮಸಿ ಮಹಾವಾಕ್ಯವನ್ನು ಹೇಳಿ, ನೀ ಪರಮಾತ್ಮ ಇದ್ದಿ, ನೀ ಭಗವಂತ ಇದ್ದೀಯ. ಇದೇ ಪ್ರಕಾರವಾಗಿ ಒಂದು ಊರಲ್ಲಿ ಪ್ರವಚನ ನಡೆದಿತ್ತು. ಬಲ್ಲವರು ಬರ್ತಿದ್ರು. ಬಂದಾಗ ದಾರಿಯಲ್ಲಿ, ಮಠಕ್ಕೆ ಹೋಗೋ ದಾರಿಯಲ್ಲಿ ಕೆಲವು ಮನೆಗಳಿದ್ದವು. ಆ ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳು ಆ ಮಠಕ್ಕೆ ಹೋಗುವಂಥ ಗುರುಗಳನ್ನು ದಾರಿಯಲ್ಲಿ ತಡೆದು ನೀರನ್ನು ಹಾಕಿ ನಮಸ್ಕಾರವನ್ನು ಮಾಡಿ ಆಕೆ ಹೋತಿದ್ಲು. ಮಹಾತ್ಮರು ನಿನ್ನೆ ನೀರು ಧೂಪ ದೀಪ ಇಲ್ಲ ಅಂತಾರ. ಮಲ್ಲ ಮಠಕ್ಕೆ ಬಂದು ಶಾಸ್ತ್ರ ಕೇಳಂತಾರ ಅವ್ರು. ಅದಕ್ಕೆ ಆಗಲ್ ತಾಯಿ ಭಾಳ ಚಲೋ ಆಯ್ತು, ನೀನು ಗುರು ಪ್ರೇಮ ಭಾಳ ಇದ್ದಂಗದ, ಬಾಮ್ಮ ಮಠಕ್ಕೆ ಶಾಸ್ತ್ರಕ್ಕಂತ ಹೇಳಿ ಹೋದ್ರು ಅವ್ರು. ಅವಾಗಂದು ಯಪ್ಪ ಮನ್ಯಾಗ ಸಂಸಾರ ಗದ್ದಲ ಭಾಳ ಅದ, ಈಗಿನ್ನ ನಾವು ಹೊಸದಾಗಿ ಮದುವೆ ಆಗ್ಯದ, ಈಗ ಯಾವಾಗ ಬರೋಕ್ಕಾಗುತ್ತಪ್ಪ ನೋಡಮ್ಮ ಮುಂದ ಅಂದ್ರು. ಆಯ್ತಂತ ಹೋದ್ರು ಅವ್ರು. ಇದೇ ಪ್ರಕಾರ ಆ ವರ್ಷ ಏನು ಮಾಡಿದ್ರು, ಆ ಹೋಗತ್ತಾನ ಇದೇ ನೀರು ಹಾಕೋದು, ಊದಿನ ಗಡ್ಡೆ ಬೆಳಗೋದು, ಯಪ್ಪ ಆಶೀರ್ವಾದ. ಅವ್ರು ಅಲ್ಲಿ ದಿವಸ ಹೇಳಾರ ಮಠಕ್ಕೆ ಬಾಮ, ಅದು ಮುಗಿದೋಯ್ತು. ಒಂದು ವಾರ 15 ದಿವಸ ಇರೋರು ಮತ್ತೆ ಹೋಗೋರಲ್ಲ. ತಿರುಗಿ ಮತ್ತೆ 2 ವರ್ಷ ಬಂದಾಗ ಮತ್ತೆ ಅದೇ ನಮಸ್ಕಾರ, ಅದೇ ನೀರು ಹಾಕೋದು, ಅದೇ ಊದಿನ ಕಡ್ಡೆ ಹಚ್ಚೋದು. ಆವಾಗ ಹೇಳಿದ್ರು, ಈ ವರ್ಷನ ಬಾರಮ್ಮ. ಯಪ್ಪ ನಾನು ಬರ್ಬೇಕು ಈ ವರ್ಷ ಅಂತ ಅನ್ನೋದ್ರಾಗ ನಾನೀಗ ಗರ್ಭಿಣೀನಿ, ಅದಕ್ಕೆ ಬರೋಕ್ಕಾಗೋದಲ್ಲ, ಮುಂದೆ ನೋಡಮ್ಮ ಅಲ್ಲ. ಆಗಲ್ಲ ಬಿಡಮ್ಮ. ಅವ್ರು ಹೋದ್ರು. ಮತ್ತೆ ಒಂದು ಆಕೆ ಪದ್ಧತಿ ಬಿಡಲಿಲ್ಲ, ಅದು ಪದ್ಧತಿ ನೀರು ಹಾಕೋದು, ಒಂದು ಕಡೆ ಬೆಳಗೋದು. ಅಪ್ಪ ಆಸು ಅಲ್ಲಮ್ಮ ಶಾಸ್ತ್ರಕ್ಕೆ ಬಾ, ಈಗನ ಬಾ ಈ ವರ್ಷ. ಇಲ್ಲ ಬಾ, ಸಣ್ಣ ಹುಡುಗರ ಮನೆಗೆ ಹೆಂಗೆ ಬಿಟ್ಟು ಬರೋ ಅರ್ಥ ಆಗಲಿ. ಹೀಗೇ ಎಷ್ಟೋ ವರ್ಷಗಳು ಕಳೆದು ಪ್ರತಿ ವರ್ಷ ಆಕೆ ನೀರು ಹಾಕೋದು ಬಿಡಲಿಲ್ಲ, ಊರಿನ ಕಡ್ಡೆ ಬೆಳಗೋದು ಬಿಡಲಿಲ್ಲ, ನಮಸ್ಕಾರ ಮಾಡೋದು ಬಿಡಲಿಲ್ಲ, ಶಾಸ್ತ್ರಕ್ಕೆ ಬರಲಿಲ್ಲ. ಕೊನೆಗೆ ಭಾಳ ವರ್ಷ ಆದಮೇಲೆ ಆ ಮುದೇಕಿ ಭಾಳ ವಯಸ್ಸಾಗಿತ್ತು ಅಲ್ಲವಾ, ಎಲ್ಲ ಮುಗಿತೇನೋ, ಈ ವರ್ಷನ ಬಾ ಅಂದ್ಲು. ಯಪ್ಪ ಈ ಕೈ ಕಾಲು ಕುಂದ್ರಕ್ಕೆ ಬರೋವಲು, ನಿಂದ್ರಕ್ಕೆ ಬರೋವಲು, ಈ ಹೆಂಗತ್ ಬರಕತ್ತ ಮುಂದಕ್ಕೆ ನೋಡಮ್ಮ ಅಲ್ಲ. ಆಯ್ತಂತ
ಅದು ಇನ್ನೂ ಆ ವರ್ಷ ಮುಕ್ತ ಆಗ್ತಿದ್ದಿಲ್ಲ. ಒಂದು ದಿವಸ ನೀರು ತರಲಿಲ್ಲ ಆಕಿ. ಗುರುಗಳು ಕೇಳಿದ್ರೆ ಯಾಕೆ ನೀರು ತರಲಿಲ್ಲ ನಮ್ದು ಯಾಕಂದ್ರೆ, ಇಲ್ಲಪ್ಪ ಸತ್ತೋಲ್ಲ ನಮ್ಮ ಮನೆ ಬಾರ ಎಲ್ಲಿ ಅದ. ಅದಕ್ಕೆ ಅವರು ಮಹಾತ್ಮರು ಶರೀರ ಗೂಡು ಹೋಗೋ ಮುನ್ನ ಕೈಯಲ್ಲಿ ಕೋಲ ಹಿಡಿಯೋ ಮುನ್ನ ಕೂಡಲ ಸಂಗನ ಶರಣರ ದೇಹವನ್ನು. ಅದು ಯಾವಾಗ ಮುಟ್ತದೋ ಗೊತ್ತಿಲ್ಲೋ, ಅದು ಅರ್ಥ ಆಯ್ತು ನೋಡು. ಮನೆ ಮುಂದೆ ಬಂದಾರ, ಕಾಲು ಹಿಡ್ಕಂಡಾಳ, ನಮಸ್ಕಾರ ಮಾಡ್ಯಾಳ. ಅವರು ಹೇಳೋದು ಬಿಡ್ಲಿಲ್ಲ ಮಹಾತ್ಮರು, ನೀ ಇಲ್ಲೇ ಕುಂದು ಸಾಕಂತ ಹೇಳಿದ್ರು ನೋಡು. ಮಠಕ್ಕೆ ಬಾ ಅಂತ ಹೇಳ್ಯಾರ ಅವರು, ಬಾ ಶಾಸಕ. ಹಂಗೆ ಮಾಡಿ ಏನಾಯ್ತು, ಇಲ್ಲಪ್ಪ ಮುದೇಕ್ಕೆ ಹೋಗ್ತಿರಲ್ಲ, ಹೋಯ್ತು ಬಿಡು ಪೇಡ ಅಂದ್ರೆ ಅವರು ಏನು ಮಾಡೋಕ್ಕಾಗ. ಹಾಗಾಗಿ ನಾವು ಕೂಡ ನಮ್ಮ ಜೀವನ ಪರಮಾತ್ಮ ಕೊಟ್ಟಂಥ ಭಗವಂತನ ಆಯುಷ್ಯವನ್ನು ನಾವು ಯಾವತ್ತೂ ಹಾಳು ಮಾಡಿಕೊಳ್ಳಾರ್ದೆ ಆದಷ್ಟು ನಾವು ಪ್ರಯತ್ನ ಮಾಡಿ ಇಂಥ ದಿವ್ಯ ದೃಷ್ಟಿಯನ್ನು ಪಡೆದುಕೊಂಡು ನಮ್ಮ ಜ್ಞಾನ, ನಮ್ಮ ಸ್ವರೂಪ ಜ್ಞಾನವನ್ನು ನಾವು ತಿಳ್ಕೋಬೇಕಾಗಿದೆ. ಈ ಭವರೋಗವನ್ನು ನಾವು ಕಳ್ಕೋಬೇಕಾಗಿದೆ. ಆ ಕಾರಣದಿಂದ ಅಂಥ ಒಂದು ರೋಗವನ್ನು ಕಳೆದುಕೊಳ್ಳುವ ಶಕ್ತಿ, ಸಾಮರ್ಥ್ಯವನ್ನು, ಯುಕ್ತಿಗಳನ್ನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು, ಆರೂಢ ಜ್ಯೋತಿ ಬಸವಾನಂದರು, ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳು, ಎಲ್ಲ ಪರಂಪರೆಯ ಸದ್ಗುರುಗಳ ಕೃಪಾ ಆಶೀರ್ವಾದ ನಿಮ್ಮ ಮೇಲೆ, ನಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಅಮಾವಾಸ್ಯ ಪ್ರಯುಕ್ತ ಬೇರೆ ಮಠಗಳಿಂದ ಬಂದಂಥ ಎಲ್ಲ ನಮ್ಮ ಶಿಷ್ಯ ವರ್ಗಕ್ಕೂ ಭಕ್ತ ವರ್ಗಕ್ಕೂ ಸದ್ಗುರುನಾಥ ಆ ಒಂದು ದಿವ್ಯ ಶಕ್ತಿಯನ್ನು, ಸಾಮರ್ಥ್ಯವನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಮಂಗಲವನ್ನು ಪ್ರಾರಂಭ ಮಾಡಿ. ಶಿವಾಯ ನಮಃ ಓಂ ಶಿವಾಯ ನಮಃ ಶಿವಾಯ ನಮಃ ಓಂ 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 ಯಾರ ಬಲುದಾರ ತಂಗಿ ಏನು ಚಂದದ ಅಂಗಿ, ಯಾರ ಬಲುದಾರ ತಂಗಿ ಏನು ಚಂದದ ಅಂಗಿ, ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ, ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ, ಯಾರ ಬಲುದಾರ ತಂಗಿ ಆರುವಿ ಕಾರದಂಗಿ, ಯಾರ ಒಲದಾರ ತಂಗಿ ಆರವಿ ಕಾರ ಅಂಗಿ, ಎಂದಾದರೊಂದಿನ ಹರಿದು ಹೋಗುವ ಹಂಗಿ, ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ, ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ, ಪಂಚವರುಣದ ಹಂಗಿ ಹಂಚಿಕಿಲಿಂದ ಒಲುದನ ತಂಗಿ, ಪಂಚವರ್ಣದ ಅಂಗಿ ಹಂಚಿಕಲಿಂದ ಒಲದನ ತಂಗಿ, ಸಂಚಿತದಿಂದ ಬಂದದ ಅಂಗಿ ಅಂಗಿ ವಂಚನದಿಂದ ಹರಿದದ ತಂಗಿ, ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ,
ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ. ಒಂಬತ್ತು ತೂತಿನ ಅಂಗಿ ಶಂಭುಲಿಂಗ ಒಲುದನ ತಂಗಿ. ಒಂಬತ್ತ ತೂತಿನ ಅಂಗಿ ಶಂಭುಲಿಂಗ ಒಲದನ ತಂಗಿ. ಅಂಬಲ ಬೇಡಂದನ ತಂಗಿ ಅಂಬಲ ಬೇಡಂದನ ತಂಗಿ ಒಂದಿನ ಅರೆದೋಗುವ ಹಂಗಿ. ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ. ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ. ದೇಶದೋಳು ಹುಬ್ಬಳ್ಳಿ ತಂಗಿ ಸಿದ್ಧರೂಢ ನವ ತಂಗಿ. ದೇಶದೋಳ ಹುಬ್ಬಳ್ಳಿ ತಂಗಿ ಸಿದ್ಧಾರೂಢ ನವ ತಂಗಿ. ಅಂಗಿ ಮರ್ಮ ತಿಳಿಸನ ತಂಗಿ ಅಂಗಿ ಮರ್ಮ ತಿಳಿಸನ ತಂಗಿ ಕುಂತು ತಿಳಿಯ ಬಸವನಂದರಲ್ಲಿ. ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ. ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ. ಯಾರ ಒಲುದಾರ ತಂಗಿ ಏನು ಚಂದದ ಅಂಗಿ. ಯಾರ ಒಲುದಾರ ತಂಗಿ ಏನು ಚಂದದ ಅಂಗಿ. ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ. ಯಾರ ಒಲದಾರ ತಂಗಿ ಏನು ಚಂದದ ಅಂಗಿ. ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ. ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರು ಜೈ ಗುರುನಾಥ. ಜೈ ಗುರು ಜೈ ಗುರು ಜೈ ಗುರುನಾಥ. ಜೈ ಗುರು ಜೈ ಸದಾ ಗುರುನಾಥ. ಜೈ ಗುರು ಜೈ ಗುರು ಜೈ ಗುರುನಾಥ. ಸದಾ ಬೆಳಗುತ್ತದ ಜ್ಯೋತಿ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ. ಸದಾ ಬೆಳಗುತ್ತದ ಹೃದಯ ಕಮಲದಳು ಸದಾ ಬೆಳಗುತ್ತದ ಹೃದಯ ಕಮಲದಳು. ಇಕೋ ಇಕೋ ಇಲ್ಲಾದೆ ನೋಡಿ ಸಖಿ ಸದಾ ಬೆಳಗುತ್ತದ ಜ್ಯೋತಿ. ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ. ತಾನೆ ತಾನೆ ಕುಳಿತು ತನ್ನೊಳು ಏನು ಕಳೆವ ತುಂಬಿ. ತಾನೆ ತಾನೆ ಕುಳಿತು ತನ್ನೊಳು ಏನು ಕಳೆವ ತುಂಬಿ. ಏನು ಹೇಳಲಿ ಸ್ವಾನುಭಾವದಿ ಏನು ಹೇಳಲಿ ಸ್ವಾನುಭಾವ. ಕೂನ ತೋರಿದ ಜ್ಞಾನ ಮೂರ್ತಿಗೆ ಸದಾ ಬೆಳಗುತ್ತದ ಜ್ಯೋತಿ. ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ. ಎಲ್ಲರೋಳು ಬೆರೆತು ನಿಜ ಸುಖದಲ್ಲಿ ಮೈಯ ಮರೆತು. ಎಲ್ಲರೋಳು ಬೆರೆತು ನಿಜ ಸುಖದಲ್ಲಿ ಮೈಯ ಮರೆತು. ಅಲ್ಲಾವುದು ಇಲ್ಲೇ ಉಂಟು ಅಲ್ಲಾವುದು ಇಲ್ಲೇ ಉಂಟು. ಬಲ್ಲ ಮಾತ್ಮರಿಗೆ ಸೊಲ್ಲ ಸೂಕ್ಷ್ಮವಿದು ಸದಾ ಬೆಳಗುತ್ತದ ಜ್ಯೋತಿ. ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ. ನಿತ್ಯ ನಿರುಪಾದಿ ಉಪಾದಿಗೆ ಹತ್ತದೆ ಬೆರತಿದಿ. ನಿತ್ಯ ನಿರುಪಾದಿ ಉಪಾದಿಗೆ ಹತ್ತದೆ ಬೆರತಿದಿ. ಸತ್ಯಾಚಿದಾನಂದನಾಗಿ ಸತ್ಯಾಚಿದಾನಂದನಾಗಿ ಎತ್ತ ನೋಡಿದ ಅಮೃತಮಯವಾಗಿ ಸದಾ ಬೆಳಗುತ್ತದ ಜ್ಯೋತಿ. ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ. ಸದಾ ಬೆಳಗುತ್ತದ ಹೃದಯ ಕಮಲಗಳು ಸದಾ ಬೆಳಗುತ್ತದ ಹೃದಯ ಕಮಲಗಳು. ಇಕೋ ಇಕೋ ಇಲ್ಲದೆ ನೋಡಿ ಸಖಿ ಸದಾ ಬೆಳಗುತ್ತದ ಜ್ಯೋತಿ. ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ. ಸ್ವರಿಸುತ್ತ ಬೆಳಗಿರಿವರ ಗುರುರಾಜನಿಗೆ ಧರಣಿಯ ಜನರ ತಾಪವನರಸಿದ ಗುರು ಶಿವಪುತ್ರನಿಗೆ. ನಿತ್ಯ ನಿರಂಜನ ನಿರುಪಮನ ಅದ್ವೈತಾಚಾರನಿಗೆ. ಸಾದ್ವಾಸ್ತವ ಸಾದಿಕ್ತಿಯಂ ತಿಳಪಿದ ಸಚ್ಚಾನಂದನಿಗೆ. ಗರಗದ ಶ್ರೀ ಗುರು ಮಡಿವಾಳೇಶನ ವರದಿಂ ಜನಿಸಿದಗೆ. ಪರಮ ಸದ್ಗುರು ಶ್ರೀ ಸಿದ್ಧರೂಢರ ಕರುಣಿಯ ಕಂದನಿಗೆ. ವರ ನಿಜ ಗುಣ ವಿರಚಿತ
ಶಾಸ್ತ್ರದ ಗುರುತನ ತಿಳಪಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದು ಅರುಷದಿ ವಾಸಿಪಗೆ ಅರುವಿನ ಹಾರುತಿ ಸ್ಮರಿಸುತ್ತ ಬೆಳಗಿರಿವರ ಗುರು ರಾಜನಿಗೆ ಧರಣಿಯ ಜನರ ತಾಪವನರಸಿದ ಗುರು ಶಿವ ಪುತ್ರನಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಜಗದ್ಗುರು गुरु स्वामी महाराज की जय श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की जय श्री सद्गुरु अग्रवाल महाराज की जय सकल